ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ್. ಗುರುಜಿ, ನಿನ್ನೆ ಕೂಡ ಹೇಳ್ತಿದ್ರಿ, ಆಗ್ಲೇ ಯುಗಾದಿ ಇನ್ನೇನ್ ಬರ್ತಿದೆ, ಯುಗಾದಿಗೂ ಕೂಡ ಬಹಳ ವಿಶೇಷವಾದ ವರ್ಷ ಭವಿಷ್ಯದ ಮಾಹಿತಿಯನ್ನ ನೀಡಿದ್ದೀರಾ. ಇವತ್ತು ಕೂಡ ಆಗ್ಲೇ ನಿನ್ನೆಯಿಂದನೇ ಪ್ರಾರಂಭ ಮಾಡಿದ್ದೀರಾ ನೀಡ್ಲಿಕ್ಕೆ. ಆದ್ರೆ ಮೊದಲಿಗೆ ಒಂದು ಪತ್ರವನ್ನ ನೋಡ್ಬಿಡೋಣ ಗುರುಜಿ. ಈ ಪತ್ರವನ್ನ ಮೈಸೂರಿನಿಂದ ವಿಜಯಲಕ್ಷ್ಮಿನವರು ಬರೀತಿದ್ದಾರೆ. ಮದುವೆ ದಿನಾಂಕ 14/4/88, ಗುರುವಾರ 11ರಿಂದ 12 ಗಂಟೆ ಒಳಗೆ ಮಿಥುನ ಲಗ್ನ ಅಂತ ಹೇಳಿದ್ದಾರೆ. ಅವರ ಸಮಸ್ಯೆ ಏನಂದ್ರೆ ಗುರುಜಿ, 20 ವರ್ಷದಿಂದ ನಮ್ಮ ಸಂಸಾರ ಚೆನ್ನಾಗೇ ಇತ್ತು, ಆದ್ರೆ ಕಳೆದ 5 ವರ್ಷಗಳಿಂದ ಯಾಕೋ ಹಾದಿ ತಪ್ಪಿದೆ. ಮಾನಸಿಕವಾಗಿ ಬಹಳ ಕುಗ್ಬಿಟ್ಟಿದ್ದೀನಿ. ಇದಕ್ಕೆ ಕಾರಣ ಒಬ್ಳು ಹೆಣ್ಣು, ಗಂಡ ಬಿಟ್ಟೋಳು ಅಂತ ನಮ್ಮ ಸಂಬಂಧಿಕಳೇ ಆಕೆ ಮನೇಲಿ ಇಟ್ಕೊಂಡಿದ್ದೆ, ತಪ್ಪಾಗೋಯ್ತು. ನಮ್ಮ ಯಜಮಾನ್ರು ಅವರು ಒಂದು ರೀತಿ ಏನೋ ಬೇರೆ ರೀತಿ ಟರ್ನ್ ಆಗಿದೆ ಗುರುಜಿ ಅವರ ಸಂಬಂಧ. ಎಷ್ಟೇ ಮಾಡಿದ್ರು ಮನೇಲಿರೋದು ಬೇಡ, ದೂರ ಕಳ್ಸಿದ್ರು ಕೂಡ ಮೆಸೇಜು ಕಾಲು ತಪ್ಪಿದ್ದಿಲ್ಲ. ಗುಪ್ತವಾಗಿ ಭೇಟಿ ಕೂಡ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಟೈಮೇ ಕಳಿಯಲ್ಲ. ನಮ್ಮ ಯಜಮಾನ್ರು ತುಂಬಾ ಜೂಜಿನ ದಾಸರು, ಜೂಜಾಟ ಆಡ್ತಾರೆ ಗುರುಜಿ. ಯಾಕೆ ಹೀಗೆ, ಯಾವಾಗ ಸರಿ ಹೋಗ್ತಾರೆ ಅಂತ ಕೇಳ್ತಿದ್ದಾರೆ. ಆಮೇಲೆ ಇನ್ನೊಂದು ಮಾತು ಹೇಳಿದ್ದಾರೆ ಗುರುಜಿ, ನಿಮ್ಗೆ ಹೇಳಲೇಬೇಕು. ಪತ್ರ ಓದ್ಲಿಲ್ಲ ಅಂದ್ರೆ ಸಾವು ಖಚಿತ ಅಂತ ಕೂಡ ಹಾಕ್ಬಿಟ್ಟಿದ್ದಾರೆ. ಆ ಭಯ ಬಿದ್ದ ಪತ್ರ ಓದ್ದೆ ಗುರುಜಿ ನಾನು. ಇರ್ಲಿ ತಾಯಿ, ಇರ್ಲಿ. ಏನು ನೋಡಿ, ಕೆಲವು ಪ್ರಶ್ನೆಗಳಿಗೆ ಏನೇ ನಾವು ಕಾರಣಗಳು ಕೊಡ್ಬೋದು ತಾಯಿ. ತಡಿಬೋದಿತ್ತಲ್ಲ, ತಡೆ ಹಾಕ್ಬೋದಿತ್ತಲ್ಲ, ಹೆಂಗ್ ಮಾಡ್ಬೋದಿತ್ತಲ್ಲ, ಹಾಗೆ ಮಾಡ್ಬೋದಿತ್ತಲ್ಲ, ಅವ್ರು ಇದ್ಬಿಟ್ಟಿದ್ರೆ ಚೆನ್ನಾಗಿತ್ತಲ್ಲ, ಅಯ್ಯೋ ಅವತ್ತು ಕೊಡದಿರ ಇದ್ದಿದ್ರೆ ಚೆನ್ನಾಗಿತ್ತಲ್ಲ, ಅಯ್ಯೋ ಅವತ್ತೊಂದು ಲೋಟ ನೀರು ಕೊಟ್ಬಿಟ್ಟಿದ್ರೆ ಚೆನ್ನಾಗಿತ್ತಲ್ಲ, ಅಯ್ಯೋ ಅವತ್ತು ಏನಾದ್ರೂ ಒಂದು ಸಹಾಯ ಮಾಡಿಬಿಟ್ಟಿದ್ರೆ ಚೆನ್ನಾಗಿತ್ತಲ್ಲ, ಅವತ್ತು ಆ ಮನೆಗೆ ಹೋಗ್ದಿರ ಇದ್ರೆ ಚೆನ್ನಾಗಿತ್ತಲ್ಲ, ಅವತ್ತು ಆ ಬೈಕ್ ಹತ್ತಿದಿರ ಇದ್ರೆ ಚೆನ್ನಾಗಿತ್ತಲ್ಲ, ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ, ಅಯ್ಯೋ ನಾನು ಅವತ್ತು ಮನೆಯಲ್ಲಿ ಇದ್ಬಿಟ್ಟಿದ್ರೆ ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೋತಿರ್ಲಿಲ್ವಲ್ಲ. ನೋಡಿ, ಎಷ್ಟು ಕಾರಣಗಳನ್ನ ನಾವು ಹುಡುಕ್ತೀವಿ, ನಾವು ಕೊರುಗ್ತೀವಿ, ಅಳ್ತೀವಿ. ನೀವಿದ್ದರೂ ಇರದಿದ್ದರೂ, ಇರ್ತೀನಿ ಅಂದರೂ, ಓಡುತ್ತೇನೆ ಅಂದರೂ, ಓಡುವುದಿಲ್ಲ ಅಂದರೂ, ಮಾಡ್ತೀನಿ ಅಂದರೂ, ಮಾಡುವುದಿಲ್ಲ ಅಂದರೂ, ಪ್ರಕೃತಿ ಮಾತ್ರ ನಮ್ಮ ಕೈಯಲ್ಲಿ ಏನೇನು ಮಾಡಿಸ್ಬೇಕೋ ಅದು ಮಾಡಿಸುತ್ತೆ. ನೋಡಿ, ನಿಮ್ಮದು ಮಿಥುನ ಲಗ್ನ ತಾಯಿ. ಅಷ್ಟಮದಲ್ಲಿ ಕುಜ, ಸಪ್ತಮದಲ್ಲಿ ಶನಿ ವಕ್ರ. ಸಪ್ತಮ ಅಂದ್ರೆ ಸಂಗಾತಿ. ಆ ಮುಹೂರ್ತಕ್ಕೆ ಸಮಯಕ್ಕೆ ಕರೆಕ್ಟಾಗಿ ಮಿಥುನ ಲಗ್ನಕ್ಕೆ ಸಪ್ತಮಕ್ಕೆ ಶನಿ. ಸಪ್ತಮ ಅಂದ್ರೆ ಗಂಡ, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಅಂತ. ಶನಿ ಇದ್ದು ವಕ್ರ, ವಕ್ರಗಂಡ, ವಕ್ರದಾರಿ, ವಕ್ರ ಬುದ್ಧಿ, ವಕ್ರ ಅಭ್ಯಾಸಗಳು ಆಗಲೇಬೇಕು. ನೀವು ಜೊತೆಯಲ್ಲಿರೋದೇ ಪವಾಡ. ಬೆಳಿಗ್ಗೆ ಪತ್ರ ಆ ತಾಯಿ ಜೀವ ಈ ಕಾರ್ಯಕ್ರಮ ಆರಂಭ ಆಗೋಕ್ ಮೊದಲೇ ಗುರುಜಿ ಸ್ವಲ್ಪ ನೋಡಿ ಅಂದಾಗ್ಲೇ ಶನಿ ನೋಡಿದ್ದೆ, ಗಂಡ ಇದ್ದಾನೆ ನಮ್ಮ ಜೊತೆಲಿ, ನೋಡಮ್ಮ ಸ್ವಲ್ಪ ಓದೇಳು ಅಂದ್ರೆ, ಹೌದು ಗುರುಗಳೇ. ಶನಿ ವಕ್ರ, ಅವನು ನಿಮಗೆ ಗಂಡನು ಅಂತ ನೀವು ಕೇಳ್ಕೊ ಬಂದಿರೋ ಒಂದು ಪುಣ್ಯ ಏನು ಗೊತ್ತಾ? ನನಗೊಂದು ಗಂಡ ಬೇಕು ಅಂತ ಅಷ್ಟೆ, ಅವನ ಜೊತೆಲಿ ಇರಬೇಕು ಅಂತಲ್ಲ. ಅವನ ಜೊತೆಲಿರೋದು ಇದ್ದಿದ್ದು ಪವಾಡ. ವಕ್ರ, ಅವನ ಪಕ್ಕದಲ್ಲಿ ಶನಿ, ಕುಜ, ಕುಜನ ಪಕ್ಕದಲ್ಲಿ ರಾಹು. ಎಲ್ಲಿರ್ತಾನೆ? ಸುಡ್ತಾನೆ, ದಾರಿ ತಪ್ತಾನೆ, ವಕ್ರವಾಗಿ ನೋಡ್ತಾನೆ. ಇಲ್ಲಿ ನೋಡು ಅಣ್ಣಯ್ಯ, ತಟ್ಟೆನಲ್ಲಿ ಉಪ್ಪಿಟ್ಟಿದೆ ತಿನ್ನು ಅಂತ ಹೇಳಿದ್ರೆ ಪಕ್ಕದ ಮನೆ ದೋಸೆ ನೋಡ್ತಿದ್ದಾನೆ, ಪಕ್ಕದವನ್ ನೋಡ್ತಿದ್ದಾನೆ. ವಕ್ರ ಬುದ್ಧಿ, ವಕ್ರವಾದಂತಹ ಆಲೋಚನೆಗಳು ಅನ್ನತಕ್ಕಂಥದ್ದು. ನಾ ಎಷ್ಟೇ ಹೇಳಬಲ್ಲೆ ತಾಯಿ, ವಕ್ರವಾಗಿದೆ, ಅದ್ರ ಕಡೆ ತಲೆ ಕೆಡ್ಸ್ಕೋಬೇಡಿ. ಜನ್ಮದ ಯಾವುದಾದರೂ ಎಲ್ಲಿಯಾದರೂ ಹುಣಸೆ ಮರದಲ್ಲಿ ಆ ಹುಣಸೆ ಹುಟ್ಟುವಾಗಲೇ ಸಿಹಿಯಾಗಿರುತ್ತೋ ಇಲ್ಲ ಕಹಿಯಾಗಿರುತ್ತೋ ಕೇಳಿದ್ದುಂಟೋ ಇಲ್ಲ, ನೋಡಿದ್ದೂ ಇಲ್ಲ, ಕೇಳಿದ್ದೂ ಇಲ್ಲ, ತಿಂದಿದ್ದೂ ಇಲ್ಲ, ಅನುಭವಿಸಿದ್ದೂ ಇಲ್ಲ. ದಟ್ಸ್ ಇಟ್. ನಾನು ಸತ್ತೋಗ್ತೀನಿ ಅನ್ಕೊಳ್ತಕ್ಕಂಥದ್ದು ಇದ್ದಿದ್ದು ಮೂರ್ಖತನ. ಇದ್ದಿದ್ದು ಇಂತಹವರಿಗೆ ಹಾಲು ಕುಡಿದಷ್ಟು ಖುಷಿ ಆಗುತ್ತೆ. ಈಗ ಇವ್ರು ಮಾಡ್ತಿರ್ತಕ್ಕಂಥ ಎಡವಟ್ಟಿಗೆ ಬಿಡು, ಇದ್ಲು ಇಷ್ಟು ದಿನ ತಡೆಯಾಗಿದ್ಲು,
ಕೇಳೋಕ್ಕೂ ಹೇಳೋಕ್ಕೂ ದಿಕ್ಕಿ ಯಾರಿಲ್ಲ, ನಾನು ಮಾಡಿದ್ದೆ ಆಟ ಅನ್ನತಕ್ಕಂಥದ್ದು ನಡೆಯುತ್ತೆ. ಒಂದು ಕರ್ತವ್ಯ ಅನ್ನೋದಿರುತ್ತೆ, ಅದನ್ನ ನೀವು ಪಡ್ಕೊ ಬಂದಿಲ್ಲ ತಾಯಿ. ಅದರಿಂದ ಅವ್ರ ಬಗ್ಗೆ ಚಿಂತೆ ಬಿಡಿ. ಮುಂದಕ್ಕಾಗೋ ಕಾರ್ಯ, ಕೆಲಸ, ಮಕ್ಕಳು, ಬದುಕು, ಗೂಡು ಕಟ್ಟತಕ್ಕಂಥದ್ದು ನೋಡಿ. ಯಾರೋ ಬಂದ್ರು, ಶನಿ ವಿಧವಾ ಸ್ಥಾನ, ಆ ಒಂದು ವೈಧವ್ಯ ಸ್ಥಾನ ಅನ್ನತಕ್ಕಂಥ ಮಾತು ಹೇಳ್ತವೆ. ಮಾಂಗಲ್ಯ ದೋಷ, ಆ ಒಂದು ಕುಜ ಬೇರೆ ದೋಷವಾಗಿರ್ತಕ್ಕಂಥ ಒಂದು ವಯಸ್ಸಿನಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಇರತಕ್ಕಂಥ ಹೆಣ್ಣು ಮಗಳೋರ್ವಳು ಬರಬೇಕು. ಆ ವಕ್ರ ಬುದ್ಧಿ ಆಗಬೇಕು. ನೀವೇನಾದ್ರೂ ಬೇಕು ಅಂತ ಕರ್ಕೊಬಂದ್ರಾ? ಇಲ್ಲ. ಇಲ್ಲ ನಿಮ್ಮ ಯಜಮಾನ್ರು ಹೇಳಿದ್ರ ಕರ್ಕೊಬನ್ನಿ ನಾನು ನೋಡ್ಕೋತೇನೆ ಅನ್ನತಕ್ಕಂಥದ್ದು ನಿಮ್ಗೇನಾದ್ರೂ ಹೇಳ್ಕೊಟ್ಟಿದ್ರಾ? ಇಲ್ಲ. ನೋಡಿ, ಇದನ್ನೆಲ್ಲ ಯೋಚನೆ ಮಾಡ್ತಾ ಹೋಗಿ ನೋಡಿ. ಅಲ್ಲೊಂದು ಕಾರಣ ಸೃಷ್ಟಿಯಾಗಬೇಕು, ನೀವಿಬ್ಬರು ದೂರವಾಗಬೇಕು, ಮಾನಸಿಕವಾಗಿ ನೀವು ಕೊರಗಬೇಕು, ಸಾಯುವಷ್ಟರ ಮಟ್ಟಕ್ಕೆ ಆಲೋಚನೆ ಮಾಡಬೇಕು. ಇಟ್ಸ್ ಬೀನ್ ಆಲ್ರೆಡಿ ಕ್ರಿಯೇಟೆಡ್. ಇಟ್ ಈಸ್ ಬೀನ್ ಆಲ್ರೆಡಿ ಕ್ರಿಯೇಟೆಡ್. ಈಗ SSLC ಎಕ್ಸಾಮ್ಗೆ ಮಾಡಿಟ್ಟಿದಾರಲ್ಲ, PUC ಎಕ್ಸಾಮ್ಗೆ, ಆ ಒಂದು ಮ್ಯಾಥ್ಸ್ ಅಲ್ಲಿ ಸುಮಾರು 9ರಿಂದ 10 ಮಾರ್ಕ್ಸ್ದು ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದಾರೆ. ತಪ್ಪಾದ ಇದು. ಪಾಪ ತಪ್ಪು ಬರ್ದಿದ್ದ ಉತ್ತರ ತಪ್ಪು ಬರ್ದಿರೋರಿಗೂ ಅಂಕ ಇಲ್ಲ, ಸರಿಯಾಗಿ ಬರೀಲಿಕ್ಕಂತೂ ಆಗೋದೇ ಇಲ್ಲ. ಗ್ರೇಸ್ ಮಾರ್ಕ್ಸ್ ಕೊಡ್ರಪ್ಪ ಅಂದ್ರೆ ನಾವು ಕೊಡೋದಿಲ್ಲ ಅನ್ನತಕ್ಕಂಥ ಒಬ್ಬರ ಮೇಲೊಬ್ರು ಗೂಬೆ ಕೂರಿಸ್ಕೊಳ್ತಕ್ಕಂಥದ್ದು. ಇವಾಗ ಕೊನೆಯಲ್ಲಿ ನೋವು ತಿಂತಿರೋದು ಯಾರು? ಮಕ್ಕಳು. ಆ ಮಕ್ಳಿಗೆ ಸ್ಟ್ರೆಸ್ ಆಗ್ತಕ್ಕಂಥವ್ರು ಯಾರು? ನೀವು. ಆ ಹೆಚ್ಚು ಕಮ್ಮಿ ಆಗಿ ಆ ಮಕ್ಕಳೇನಾದ್ರೂ ಒಂದು ಹೆಚ್ಚು ಕಡಿಮೆ ಮಾಡ್ಕೊಬಿಟ್ರೆ ಆಮೇಲೆ ಕಣ್ಣೀರು ಹಾಕೋದು ಯಾರು? ನೀವು. ಬೇಕು ಅಂತ ಯಾರೂ ತಪ್ಪು ಮಾಡಲ್ಲ. ಆ ಮಾಡಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ಕೊಳ್ಳಿ. ವಿದ್ಯಾವಂತರು, ಬುದ್ಧಿವಂತರು ಒಂದು ಪ್ರಶ್ನಾ ಪತ್ರಿಕೆಯನ್ನು ತಯಾರಿಸ್ತಕ್ಕಂಥವ್ರು ಎಷ್ಟು ಒಂದು ವಿದ್ವತ್ತಿರುತ್ತೆ. ಅದನ್ನ 10 ಬಾರಿ ಚೆಕ್ಅಪ್ ಮಾಡಿ ಕಳಿಸಿರ್ತಾರೆ. ಆದ್ರೂ ಅಂಥದ್ದೊಂದು ಮಿಸ್ಔಟ್ ಆಗಿದೆ ಅಂದ್ರೆ ಅಷ್ಟು ಅಪ್ರಸ್ತುತವಾಗಿದೆ ಅನ್ನೋದು ನಾವು ಕಾರಣ ಹೇಳ್ಕೋಬಹುದು. ಬಟ್ ಅಲ್ಟಿಮೇಟ್ಲಿ ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ? ಆ CET ಎಕ್ಸಾಮ್ಸ್ ಬರಿಬೇಕಾದ್ರೆ PUC ಇದೆಲ್ಲ ಮಾರ್ಕ್ಸ್ ತೆಗಿತಾರೆ. ಇದೆಲ್ಲ ಲೆಕ್ಕಾಚಾರ ಅಲ್ವಾ? ಹಾಗೆ ಇಲ್ಲೂ ಕೂಡ ಕೊನೆಗೆ ಇಂಪ್ಯಾಕ್ಟ್ ಆಗೋದು ನೀವು, ನಿಮ್ಮಿಂದ ನಿಮ್ಮ ಮಕ್ಕಳು. ಈ ವಯ್ಯನ ಕತೆ ಬಿಡಿ. ಪ್ರಶ್ನೆಗಳು ಮಾಡ್ತಾ ಕೂತ್ಕೊಂಡ್ರಮ್ಮ ನಾವು ಸೃಷ್ಟಿಯಾಗಿದ್ದೇ ತಪ್ಪು ಅನ್ನೋದು ಬಂದ್ಬಿಡುತ್ತೆ. ಯಾಕಪ್ಪ ಬಂದೋ ಭೂಮಿಗೆ, ಇಂಥದ್ದು ಬೇಕಿತ್ತಾ, ಇಂಥದ್ದು ನೋವು ಬೇಕಿತ್ತಾ ಅಂತ. ಇರುವುದರಲ್ಲಿ ತೃಪ್ತಿ ಪಡಿ. ಆ ಮನುಷ್ಯ ಬದಲಾಗಲಾರ ತಾಯಿ. ಆಕೆನ ಬಿಟ್ಬಿಡು, ಇದೆಲ್ಲ ಬೇಡ ಅಂದ್ರೆ ನೀನೇನು ಬಿಟ್ಬಿಡ್ತೀನಿ ಅಂತಾನೆ. ಪಕ್ಕ ನಾನು ಬರ್ಕೊಡ್ತೀನಿ. ವಕ್ರ ಬುದ್ಧಿ ಆಗಬೇಕು ಅನ್ನತಕ್ಕಂಥದ್ದು ಇದು ಮ್ಯಾಕ್ಸಿಮಮ್ 2 ವರ್ಷ ಇರುತ್ತೆ. ಆ ಶನಿ ವಕ್ರನಿಗೆ ನಾನು ಆಗಾಗ ಶನಿ ಪರಿಹಾರಗಳನ್ನು ಕೊಡ್ತಿದ್ದೆ. ಅದನ್ನು ಮುಂದುವರಿಸ್ಕೊಂಡು ಹೋಗಿ ಮುಂದಿನ ಭಾಗಗಳನ್ನು ನೋಡ್ತಾರೆ. ಅದು ಬೇಕಾದಂಥ ಒಂದು ವಿಶೇಷವಾದಂಥ ಪರಿಹಾರವನ್ನು ಕೊಡ್ತಾನೆ. ಒಳ್ಳೇದಾಗ್ಲಿ, ಹೋಗ್ಬನ್ನಿ. ಬನ್ನಿ, ಈಗ ಒಂದು ಕರೆ ಸಿದ್ಧವಾಗಿದೆ. ಯಾರು ಮಾಡಿದ್ದಾರೆ ಕೇಳೋಣ. ಹಲೋ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದ್ಮಾ? ವಿದ್ಯಾ. ವಿದ್ಯಾ ಅಂತನಾ? ಹೌದು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಂಟ್ವಾಳದಿಂದ. ಹೌದಾ? ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ. ಹುಟ್ಟಿದ ದಿನಾಂಕ 21/8/1989. ಸಮಯ ಗೊತ್ತಿಲ್ಲ ಮೇಡಮ್. ಹೌದಾ? 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 6. ಗುರುಜಿ ಇದಾರೆ, ಮಾತಾಡಿ ವಿದ್ಯಾ ಅವರೇ. ಆಯ್ತು. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಮದುವೆ ಆಯ್ತಪ್ಪ? ಇಲ್ಲ ಇಲ್ಲ. ಮನೇಲಿ ಅದೇ ಯೋಚನೆಯೋ? ಹೌದು. ಖಂಡಿತ. ನಿಮಗೆ ತಮಾಷೆ ಮಾಡ್ತೀನಿ ಅನ್ಕೋಬೇಡಿ. ಎಲ್ರ ಮನೆಯಲ್ಲೂ ಕೋಳಿ 5:30 ಕೂಗಿದ್ರೆ ನಿಮ್ಮ ಮನೆಯಲ್ಲಿ ನೋಡಪ್ಪ 9 ಗಂಟೆಗೆ ಕೋಳಿ ಕೂಗುತ್ತೆ. ತುಂಬಾ ಖುಷಿ ಆಯ್ತು. ಇರ್ಲಿ. ಕನ್ಯಾ ಲಗ್ನದಲ್ಲಿ ಬುಧ ಶುಕ್ರ ಸೇರಿದಾಗ ವಿಪರೀತ ರಾಜಯೋಗ. ವಿಪರೀತ ರಾಜಯೋಗ ಅಂದ್ರೆ ಪೆಟ್ಟು ಕೊಟ್ಟು ಮೇಲೆ ಒಂದು ಹಂತ ಅಂತ ವಿಪರೀತ ಕೊಡ್ತಾನೆ ಅಂತ. ವಿಪರೀತ ಕೊಡ್ಬೇಕು ಅಂದ್ರೆ ವಿಪರೀತನು ತಳ್ತಾನೆ ಅನ್ನತಕ್ಕಂಥದ್ದು. ಆ ಚಂದ್ರ ಭಾವಕ್ಕೂ ಗುರು ಸ್ವಲ್ಪ ಕೇಂದ್ರ ಸ್ಥಾನ, ಬುಧ ಉಚ್ಚ ಸ್ಥಾನ, ಒಂಚೂರು ಭಯ ಬೀಳ್ತವೆ. ಬುಧ ಗುರುಗಳು ಯಾವಾಗ ಕನ್ಯಾ ಲಗ್ನಕ್ಕೆ ಕೇಂದ್ರ ಭಾವದಲ್ಲಿ ಬರ್ತಾವೋ ಅಲ್ಲಿ ಕೇಂದ್ರಾಧಿಪತಿ ದೋಷ ಒಂದು ಉದ್ಭವ ಆಗುತ್ತೆ. ಆತುರ ಪಡಬೇಡಿ ಮದುವೆಗೆ. ಯಾರೋ ಸುತ್ತಮುತ್ತ ಪ್ರಚೋದನೆ, ಏನಮ್ಮ 24 ಆಯ್ತು ಇನ್ನು ಮದುವೆ ಇಲ್ವೋ, ಹಾಗೆ ಹೀಗೆ ಅನ್ನತಕ್ಕಂಥದ್ದು ಒತ್ತಡಕ್ಕೊಳಗಾಗಿ ಯಾವುದೋ ಒಂದು ಆದ್ರೆ ಸರಿ ಅಂತ ಆಗಿ ನೋವು ತಿನ್ನತಕ್ಕಂಥದ್ದು ಆಗಿಬಿಡುವುದು. ಎಚ್ಚರಿಕೆ. ಆದಷ್ಟು ಕೇಂದ್ರಾಧಿಪತಿ ದೋಷ ಪ್ರಭಾವ ಇರೋದ್ರಿಂದ ಎಲ್ಲಿಯಾದ್ರೂ ಗೋಶಾಲೆಗಳಲ್ಲಿ ತಿಂಗಳಿಗೆ 1 ಶುಕ್ರವಾರ ಹೋಗಿ ಆ ಗೋವಿಗೆ ಮೇವು ತಿನ್ನಿಸ್ತಕ್ಕಂಥದ್ದು, ಪೂಜೆ ಮಾಡತಕ್ಕಂಥದ್ದು. ಹಸು ಕರು ಎರಡೂ ಇದ್ರೆ ತುಂಬಾ ಶ್ರೇಷ್ಠ ತಾಯಿ. ಪ್ರಯತ್ನ ಮಾಡಿ.
ಅದರಲ್ಲೂ ಬುಧ ಶುಕ್ರನ ಸೇರಿದಾಗ ಲಕ್ಷ್ಮೀ ದೇವಸ್ಥಾನಗಳಲ್ಲೂ ತಿಂಗಳಿಗೊಂದು ಶುಕ್ರವಾರ ಒಂದು 5 ಜನ ಹೆಣ್ಣು ಮಕ್ಕಳಿಗೆ 6 ಹಸಿರು ಬಳೆ ಹಾಗೂ ಏನಾದರೂ ಒಂದು ಸಿಹಿ ಇಲ್ಲ ಹೂವು ಹಾಗೂ ತೆಂಗಿನಕಾಯಿ ಹಾಗೂ ಅರಿಶಿನ ಕುಂಕುಮ ಇದರಲ್ಲಿ ಯಾವುದಾಗುತ್ತೋ ಅದು ಟ್ರೈ ಮಾಡಿ. ಬಳೆ ಆದರೂ ಸರಿ, ಅರಿಶಿನ ಕುಂಕುಮ ಆದರೂ ಸರಿ, ಹೂವಾದರೂ ಸರಿ, ತೆಂಗಿನಕಾಯಿ ಆದರೂ ಸರಿ, ಇಷ್ಟೂ ಕೊಡಲಿಕ್ಕೆ ಶಕ್ತಿ ಉಂಟು, ಪರವಾಗಿಲ್ಲ ಗುರುಗಳೇ ಅಂದರೆ 5 ಇಲ್ಲ 6 ಜನಕ್ಕೆ ಕೊಡುತ್ತಾ ಬನ್ನಿ. ಆಗುವುದು. ಇಷ್ಟಪಟ್ಟು ಮದುವೆ ಆಗಬೇಕೆನ್ನುವುದು ತೋರಿಸ್ತಿದೆ. ಸೊ ಯಾರಾದರೂ ಇಷ್ಟಪಟ್ಟು ಬರ್ತಾರೆ. ಇಂತಹ ಕೇಂದ್ರಾಧಿಪತಿ ದೋಷವಿರತಕ್ಕಂಥ ಜಾತಕಗಳಿಗೆ ನಾವು ಅತಿ ಮುಖ್ಯವಾಗಿ ಹೇಳೋದು, ಒಂದು ಕಾಯಬೇಕು, ಧುಮುಕಬಾರದು, ಆತುರ ಪಡಬಾರ್ದು. ಯಾರೋ ಒಂದು ಹುಡುಗ ಬಂದಿದ್ದಾನೆ, ಒಳ್ಳೆ ಹುಡುಗ, ಫಾರಿನ್ ರಿಟರ್ನ್, ಒಬ್ಬನೇ ಮಗ ಅಂತೆ, ಆಸ್ತಿವಂತ ಅಂತೆ, ಆಗ್ಬಿಡೋಣ, ಧುಮುಕ್ ಬಿಡೋಣ ಅನ್ನೋದು ಬೇಡ. ವಿಚಾರಿಸಿ ಮಾತಾಡಿ. ತುಂಬ ಸೂಕ್ಷ್ಮ ನೀವು, ತುಂಬ ಸೆನ್ಸಿಟಿವ್, ತುಂಬ ಎಮೋಷ್ನಲ್ ಮಗು. ನಿಮ್ಮನ್ನ ಎಲ್ಲರೂ ಇಷ್ಟಪಡ್ತಾರೆ. ಒಂದು 2-3 ಪುಟ್ ಪ್ರಪೋಸಲು ನಡೆದಿರುತ್ತೆ ನೋಡಿ, ಹೌದು? ಜಸ್ಟ್ ಡೋಂಟ್ ಜಂಪ್. ನಿಮ್ಗೆ ಗೊತ್ತಾಗಲ್ಲ. ನೀರು ನೋಡಿದ ತಕ್ಷಣ ಧುಮುಕ್ ಬಿಡೋದು. ಅದ್ರಲ್ಲಿ ಆಳ ಇದೆಯಾ, ಮುಳ್ಳಿದೆಯಾ, ಕಲ್ಲಿದೆಯಾ, ಅಲ್ಲಿ ಏನಾದರೂ ಒಂದು ಕೊಚ್ಚೆ ಇದೆಯಾ, ಸುಳಿ ಇದೆಯಾ, ಆಳ ತುಂಬಾ ಇದೆಯಾ, ವಿಷಜಂತುಗಳೇನಾದ್ರೂ ಇದಾವ, ಒಂದು ಗೊತ್ತಾಗಲ್ಲೋ ಅವ್ವ. ಈ ಕನ್ಯಾ ಲಗ್ನ, ಕನ್ಯಾ ರಾಶಿ ಅಂದ್ರೇನೆ ಹಾಗೆ. ತುಂಬಾ ಭಾವುಕತನಕ್ಕೆ ಹಠಕ್ಕೆ ನಿಂತ್ಕೊಬಿಡ್ತಾರೆ. ಆ ಹಠದಿಂದ ಯಾರೋ ಒಳ್ಳೆಯವರಿಲ್ಲ, ನಾನು ಅವರನ್ನೇ ಆಗೋದು, ಇಷ್ಟೇ, ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ಅಂತಕ್ಕಂಥ ಭಾವ. ಅದರಿಂದ ಜಸ್ಟ್ ಟೇಕ್ ಲಿಟಲ್ ಟೈಮ್. ಗುರು ನಿಮ್ಮ ಜಾತಕದಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು. ಸೊ ಗೋಚಾರದಿಂದ ಗೋಚಾರ ಫಲ ಬಂದಾಗ, ಗುರುವಿನ ಮೇಲೆ ಗುರು ಬಂದಾಗ ಅಲ್ಲೊಂದು ಶುಭ ಕಾರ್ಯ ಆಗಲೇಬೇಕು. ಆರ್ಯರ ಬ್ರಹ್ಮಾದಿಗಳು ಬಂದರೂ ತಪ್ಪಿಸಲಾರರು. ಅಂದರೆ ಶುಭ ಸಮಯ ಈಗ ಬಂದಿದೆ. ರಾಮನವಮಿ ಬರ್ತಿದೆ. ಆ ಗುರು ನಿಮಗೆ ಕೇಂದ್ರಾಧಿಪತಿ, ಯೋಗ ದೋಷ ಎರಡೂ ಇದ್ದಾನೆ. ಅದರಿಂದ ಏನು ಮಾಡಿ, ರಾಮನವಮಿಯ ದಿನ ರಾಮರ ಹೆಸರಿನಲ್ಲಿ ಪಾನಕವೇನಾದರೂ ಮಾಡಿಸಿ ಆ ಒಂದು ಮಕ್ಕಳಿಗೆ ಹಂಚತಕ್ಕಂಥದ್ದು, ಇಲ್ಲ ತುಳಸಿಯನ್ನು ಕೊಟ್ಟು ಅರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿ. ಇಷ್ಟಪಟ್ಟವರನ್ನು ಮದುವೆಯಾಗಿ ಮಾತಾಡಿ ಸಮಯ ತಗೊಳ್ಳಿ. ಅಲ್ಲಿ ಜಾತಕವಾಗಲಿ, ಜಾತಿ ಆಗಲಿ, ಸ್ಟೇಟಸ್ ಆಗಲಿ, ಅದಕ್ಕಿಂತಲೂ ಹೆಚ್ಚಾಗಿ ಮನಸ್ಸು ಮಾತು ಒಂದು ಹಂತವಾಗಿದೆಯಾ, ಸಮಾಧಾನವಾಗಿದೆಯಾ, ಎಸ್ ಓಕೆ, ದೆನ್ ಯು ಗೋ ಹೆಡ್. ಮನೆಯವ್ರಿಗೂ ಈ ಮಾತನ್ನ ಹೇಳಿ, ಗುರುಗಳು ಹೇಳಿದ್ರು ನನ್ನ ಜಾತಕದಲ್ಲಿ ಎಲ್ಲೋ ಈ ಒಂದು ಕದಲಿಕೆ ಇದೆ ಅನ್ನತಕ್ಕಂಥದ್ದು ಅಂತ. ಹಾಗೆ ಅಕಸ್ಮಾತ್ ಜಾತಕಗಳ ಪರಾಮರ್ಶೆ ಬಂದಾಗ ಜಾತಕ ನೋಡಲೇಬೇಕು ಅನ್ನೋದಾದರೆ 10:47 ಅನ್ನತಕ್ಕಂಥದ್ದನ್ನ ಸಮಯ ಕೊಡಿ. ಇಲ್ಲ ಆಲ್ಮೋಸ್ಟ್ 12:47 ಅನ್ನತಕ್ಕಂಥದ್ದು ಸಮಯ ಒಂದು ಸಣ್ಣ ಬದಲಾವಣೆ ಮಾಡಬೇಕು. ಯಾಕೆ ಏನು ಅಂದದ್ದು, ಮದುವೆ ಆದಮೇಲೆ ಯಜಮಾನ್ರ ಜೊತೆ ಪಾಪು ಜೊತೆ ಒಮ್ಮೆ ಬನ್ನಿ, ಹಾಗೆ ಹೇಳ್ತೇನೆ, ಆತಂಕ ಪಡಬೇಡಿ, ಹೋಗಿ ಬನ್ನಿ. ವಿದ್ಯಾರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನಿನ್ನೆ ತಿಳಿಸ್ತಿದ್ರಿ ಕೆಲ ರಾಶಿಗಳಿಗೆ ಬಹಳ ಮುಖ್ಯವಾಗಿ ಎಚ್ಚರಿಕೆ ವಹಿಸಬೇಕು, ಮುಖ್ಯ ನಿರ್ಧಾರಗಳನ್ನ ತಗೊಳ್ಬಾರ್ದು ಅಂತ ಮೇಷ, ಕಟಕ, ತುಲಾ, ಮಕರದ ಕುರಿತು ಹೇಳ್ತಾ ಇದ್ರಿ. ಹಾಗೆ ಗುರುಜಿ, ನಂದು ಒಂದು ಚಿಕ್ಕ ಡೌಟ್ ಏನಪ್ಪಾ ಅಂದ್ರೆ, ನೀವು ಹೇಳಿದ್ರಿ ಎಸ್ಪೆಷಲಿ ಮೇಷರವರು ಮುಖ್ಯ ನಿರ್ಧಾರಕ್ಕೆ ಕೈ ಹಾಕ್ಲೇಬೇಡಿ. ಯಾಕಂದ್ರೆ ನೀವೇನಾದ್ರೂ ಮದ್ವೆ ಮಾಡ್ಕೊಬೇಕು, ಓಡೋಗ್ ಮದ್ವೆ ಆಗ್ಬೇಕು, ಪ್ರೀತಿಸಿ ಮದ್ವೆ ಆಗ್ಬೇಕು ಅಂತ ಹೇಳಿದ್ರೆ ದೊಡ್ಡ ಎಡವಟ್ಟು ಕಾದಿರತ್ತೆ ನಿಮ್ಗೆ. ದಯಮಾಡಿ ಆ ಕೆಲಸ ಕೈ ಹಾಕ್ಬೇಡಿ ಅಂದ್ರಿ. ಬರೀ ಮೇಷದವ್ರಿಗೆ ಮಾತ್ರ ಹೇಳಿದ್ರ ಅಥವಾ ಬೇರೆ ರಾಶಿಗಳಿಗೂ ಅನ್ವಯಿಸುತ್ತಾಗ್ರಿ? ಮತ್ತೆ ಎಷ್ಟುವರೆಗೂ ಅದರ ಒಂದು ಕಾಲಾವಧಿ ಎಲ್ಲಿವರೆಗೂ? 1 ವರ್ಷ. ಲವ್ ಮ್ಯಾರೇಜಸ್ ಮಾಡ್ಕೋಬೇಕು ಅನ್ನೋರೆಲ್ಲ ಧುಮುಕಲೇಬೇಡಿ, ಹೋಗ್ಲೇಬೇಡಿ, ಜಸ್ಟ್ ಹೋಲ್ಡ್ ಆನ್. ಶುಕ್ರ ಕೇತು ಇರತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಒಂದು ಗುರು ಲಗ್ನದಲ್ಲಿ ಗುರು, ರಿಜಿಸ್ಟರ್ ಮ್ಯಾರೇಜ್ಗಳು ಜಾಸ್ತಿ, ಲವ್ ಮ್ಯಾರೇಜಸ್ ಜಾಸ್ತಿ, ನೋವು ತಿನ್ನೋದು ಜಾಸ್ತಿ. ಶುಕ್ರನ ಜೊತೆ ಕೇತು, ಅಯ್ಯೋ ಬೆಳಗಿರೋದೆಲ್ಲ ಹಾಲು ಅಂತ ನೋಡ್ಬಿಡು ದುಮ್ಕ್ಬಿಟ್ನಲ್ಲಪ್ಪ ಅಂತ ಆಮೇಲೆ ಬಾಧೆ ಬೀಳ್ತೀರ. ಟೇಕ್ ಟೈಮ್. ಅದರಲ್ಲೂ ಒಂಟಿ ಗುರು ಕನ್ಫರ್ಮ್ ಈ ಲವ್ ಮ್ಯಾರೇಜಸ್ಗೆ ಕುಟುಂಬದಲ್ಲಿ ಒಪ್ಪಿಗೆ ದೊರೆಯುವುದಿಲ್ಲ. ನೀವು ಮನೆ ಬಿಟ್ಟು ದೂರ ಹೋಗ್ತಕ್ಕಂಥದ್ದು, ಕುಟುಂಬ ಹೊಡೆಯತಕ್ಕಂಥದ್ದು ಇದಾಗುತ್ತೆ. ಇದಕ್ಕ ನೀವು ಪ್ರೀತಿ ಮಾಡಿತ್ತು, ಕುಟುಂಬ ಹೊಡಿಲಿಕ್ಕೋ, ಮನಸ್ಸು ಹೊಡಿಲಿಕ್ಕೋ, ಮನೆ ಹೊಡಿಲಿಕ್ಕೋ? ಪ್ರೀತಿ ಅನ್ನೋದು ಮನಸ್ಸುಗಳ ಬಾಂಧವ್ಯ, ಮನೆಗಳ ಬಾಂಧವ್ಯ, ಕುಟುಂಬಗಳ ಬಾಂಧವ್ಯ, ಭಾವನೆಗಳ ಬಾಂಧವ್ಯ. ವಿ ಆರ್ ಆಲ್ ಟುಗೆದರ್. ಅದಕ್ಕೋಸ್ಕರ ಒಂದು ಒಳ್ಳೆ ಸಂಗಾತಿ ಆಯ್ಕೆ ಮಾಡಿರ್ತವೆ.
ನೀನು ನನ್ನ ಮನೆ ನೋಡ್ಕೋ, ನನ್ನವ್ರು ನೋಡ್ಕೋ, ನನ್ನ ಅವನ್ ನೋಡ್ಕೋ, ನನ್ನ ಅಪ್ಪನ ನೋಡ್ಕೋ, ನನ್ನ ಅಕ್ಕ ಹೀಗೆ, ನನ್ನ ತಂಗಿ ಹೀಗೆ ಎಲ್ಲ ಹಂಚ್ಕೊಂಡಿರ್ತೇವೆ. ಅಲ್ಲಿ ಟೇಕ್ ಕೇರ್ ಯೋರ್ಸ್, ಯು ಟೇಕ್ ಕೇರ್ ಮೈನ್ ಅಂತಕ್ಕಂಥ ಪೂರ್ಣವಾದಂಥ ಅಲ್ಲೊಂದು ಹಂಚುವಿಕೆ ಆಗಿರುತ್ತೆ. ಎಲ್ಲೋ ಒಡೆದು ಹಾಕ್ಕೊಂಡು ಹೋಗಿ ಬದುಕು ಕಟ್ಟುತ್ತೀನಿ ಅಂದರೆ ಎಲ್ಲಿ ಯಾರು ಕಟ್ತೀರಾ? ಬರೀ ನಿಮ್ಮಿಬ್ಬರಿಗೋಸ್ಕರ ಇಡೀ ಸಮಾಜನ ಎದುರು ಹಾಕ್ಕೊಂಡು, ಕುಟುಂಬನ ಎದುರು ಹಾಕ್ಕೊಂಡು, ಎಲ್ಲರನ್ನೂ ಬಿಟ್ಟು ನೀವಿಬ್ಬರೇ ನಿಂತು ಕೊನೆಗೆ ಕಣ್ಣೀರು ಹಾಕ್ತೀರಾ ಅಂತ ಒಂದು ಭಾವ ಈ ವರ್ಷದಲ್ಲಿರ್ತಕ್ಕಂಥದ್ದು ಆ ಪ್ರಶ್ನಾ ಲಗ್ನಕ್ಕೆ. ಹೆಣ್ಮಕ್ಳಿಗೆ ಒಂಚೂರು ಬಲ ಇರೋದಿಲ್ಲ, ಗಂಡು ಮಕ್ಳಿಗೆ ಬಲ ಇರುತ್ತೆ. ನಾ ಬಂದ್ಬಿಡ್ತೀನಿ, ಮದುವೆ ಆಗ್ಬಿಡ್ತೀನಿ, ಬಂದ್ಬಿಡು. ಸೇಮ್, ದಯವಿಟ್ಟು ಸ್ವಲ್ಪ ಸಮಯ ತಗೊಳ್ಳೋಣ, ಇಬ್ರು ಮಾತಾಡೋಣ, ಕುಟುಂಬದವರನ್ನ ಒಪ್ಪಿಸೋಣ ಅನ್ನತಕ್ಕಂಥ ಭಾವಕ್ಕೆ ಒಳಗಾಗಿ. ಅದು ಮೇಷರಾಶಿಯವರಷ್ಟೇ ಅಲ್ಲ, ತುಲಾ ರಾಶಿಯವರಿಗೂ ಕೌಂಟರ್ ಅಟ್ಯಾಕ್. ಏನು ಈ ಕಟಕ ರಾಶಿಯವರಿಗೆ ಲವ್ ಮ್ಯಾರೇಜಸ್ ಆಗಿದ್ರೆ, ಆಗಬೇಕು ಅಂದ್ಕೊಂಡಿದ್ರೆ, ಮನೆಯವರು ಒಪ್ಪಿ ಮಾಡಿದ್ರೂ ಕೂಡ ಅತ್ತೆ ವಿಚಾರದಲ್ಲಿ ಏನಾದರೂ ನೋವು ತಿಂತೀರಾ? ಚಂದ್ರ ಶುಕ್ರ ಇಬ್ರು ಸೇರ್ಕೊಬಿಟ್ಟವ್ರೆ, ಅದ್ರ ಜೊತೆಲಿ ಕೇತು, ಯಾರಾದರೂ ಹುಳಿ ಉಣ್ತಾರೆ. ಓ, ಎಲ್ಲೂ ಸಿಗ್ದಿರೋದು ಸೊಸೆ ತಂದಿದ್ಯಲ್ಲಮ್ಮ, ಇದು ಯಾವ ಜಾತಿ ಯಾವ ಕುಲ ಅನ್ನೋ ಒಂದು ಮಾತು ಬರುತ್ತೆ. ಅದೇ ನಿಮ್ಮತ್ತೆ ಹಂಗಾಡ್ತಾಳೆ ಅಂತ ಮಕರ ರಾಶಿಯವ್ರು ಪಿನ್ನಿಡೋರು ಆಗ್ತಾರೆ. ಸೊ ನಿಮ್ಮಗಳ ಒಂದು ಕಿರಿಕಿರಿ, ಹೆಣ್ಣಿನ ಕಿರಿಕಿರಿಯಿಂದ ಆ ಮನೆ ಗಂಡಸರು ಬೀದಿಗೆ ಬೀಳ್ತಕ್ಕಂಥದ್ದಾಗುತ್ತೆ. ಸೊ ನೆವರ್ ಗೆಟ್ ಲವ್ ಮ್ಯಾರೇಜಸ್, ಎಸ್ಪೆಷಲಿ ಈ ವರ್ಷ ಲವ್ ಮ್ಯಾರೇಜ್ ಅನ್ನತಕ್ಕಂಥವ್ರು ಒಂಚೂರು ತಾಳ್ಮೆ ತಗೊಳ್ಳಿ. ಯಾಕೆಂದರೆ ಆ ಶುಕ್ರ ಕೇತು ಚಂದ್ರನಿಗೆ ನೇರವಾಗಿ ಶನಿ ರಾಹು ಬೇರೆ ಬಡ್ದಿದ್ದಾನೆ. ಆ ಗಂಡು ತತ್ವನಾದಂಥ ಶುಕ್ರನಿಗೆ ಕುಜ 12ನೇ ಮನೆಯಲ್ಲಿ ಮಲ್ಕೋಬಿಟ್ಟಿದ್ದಾನೆ. ಈ ಒಂದು ಬದಲಾವಣೆ ಸ್ವಲ್ಪ ನೋಡಿಕೊಂಡು ಹೆಜ್ಜೆ ಇಡಿ. ಇನ್ನಷ್ಟು ಮಾಹಿತಿ ಇದೆ ಈ ವರ್ಷದ ಒಂದು ಸಂವತ್ಸರದ ಬಗ್ಗೆ, ವಿಜಯ ಸಂವತ್ಸರದ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ಕಾದ್ ನೋಡಿ. ಈಗ ಕರೆ ಮಾಡಿ ಕಾಯ್ತಿರೋರು ಯಾರು ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಾನು ಶೈಲಜಾ ಅಂತ. ಶೈಲಜಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಬೆಂಗಳೂರಿಂದ ಮಾಡ್ತಿದ್ದೀವಿ. ಯಾರ ಬಗ್ಗೆ ಕೇಳ್ಬೇಕಿತ್ತು? ಹೆಬ್ಗೋಡಿಯಿಂದ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕ? 5/8/1985. ಸಮಯ? ಸಮಯ ಗೊತ್ತಿಲ್ಲ ಮೇಡಮ್ ಅವರೇ, ಸೋಮವಾರ. ಹೌದಾ, ಸರಿ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 9. ಗುರೂಜಿ ಇದ್ದಾರೆ, ಮಾತಾಡಿ ಶೈಲಜಾ ಅವರೇ. ಓಕೆ ಮೇಡಮ್ ಅವರೇ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ. ಎಷ್ಟು ಬಾರಿ ಯಾರು ಬೇಡ, ಸತ್ತೋಗ್ಬಿಡೋಣ, ಇಷ್ಟೇ ಜೀವನ, ಎಲ್ಲ ಇಷ್ಟೇ ಗುರುಗಳೇ ಅಂತ ತುಂಬಾ ಒಳ್ಳೆ ತುಂಬಾ ಸಂತೋಷ ಆಗ್ತಿದೆ ಗುರುಜಿ ನಿಮ್ಮ ಹತ್ರ ಮಾತಾಡ್ತಿರೋಕೆ. ನನಗೂ ತುಂಬಾ ಸಂತೋಷ. ನೆನಪುಗಳ ಮಾತು ಮಧುರ ಅಂತ ಹಾಗಾಗಿ ಹಾಡ್ತಿರ್ತೇನೆ. ಹೆಬ್ಗೋಡಿನಲ್ಲಿ ತುಂಬಾ ನೆನಪುಗಳಿದೆ ನನಗೆ. ದೊಡ್ಡದಾದ ವಸ್ತು ಕಳ್ಕೊಂಡು ಅಷ್ಟೊಂದು ವಿಶೇಷವಾದಂತ ಊರದು ಹೆಬ್ಬಗೋಡಿ ಅಂದ್ರೇನೆ. ಯಾವಾಗಾದ್ರೂ ಆ ಕಡೆ ಹೊಸೂರ್ ಕಡೆ ಬರ್ಬೇಕಾದ್ರೆ ಒಂಚೂರು ನೋವು ಅನ್ಸುತ್ತೆ. ಒಂದ್ ಕಡೆ ನಿಲ್ಸಿ ಒಂದ್ ಚಹಾ ಕುಡಿದು ಕಂಪಲ್ಸರಿ ಹೋಗ್ತಾನೆ. ತುಂಬಾ ಒಂದು ನೋವು ಪಟ್ಟಂತ ಒಂದು ಸ್ಥಳ. ಗೆದ್ದು ವಾಪಸ್ ಬಂದಿರ್ತಕ್ಕಂಥದ್ದು ಕೂಡ ಉಂಟು. ಒಬ್ಬ ಸ್ನೇಹಿತನನ್ನ ಕಳ್ಕೊಂಡಂತ ಊರು ಅಂತಕ್ಕಂಥ ತುಂಬಾ ನೋವು ಪಡ್ತಾನೆ. ಇರ್ಲಿ, ಏನ್ ಗೊತ್ತಮ್ಮ, ನನ್ನ ಬಗ್ಗೆ ಭವಿಷ್ಯದ ಬಗ್ಗೆ ನಾನು ಓದ್ತಾ ಇದ್ದೀನಿ ಗುರುಜಿ. ಅದೇ BA ಮಾಡ್ತಿದ್ದೀನಿ, ಫೈನಲ್ ಇಯರ್. ಮಾಡಿ ಮುಂದುವರೆಸಿ, ಖಂಡಿತ ಒಳ್ಳೆಯದಿದೆ. ಆದರೆ ಶನಿಕೇತು ಭಾವ ಇನ್ನು ಆಲ್ಮೋಸ್ಟ್ 28 ಆಗ್ಬಿಟ್ಟಿದೆ. ಓದುದ, ಕೆಲ್ಸನ, ಕುಟುಂಬನ, ಈ ರೀತಿ ಪ್ರತಿಯೊಂದು ಒಂಥರ ಕುತೂಹಲದ ಛಾಯೆಯಾಗಿ ನಿಂತಿರ್ತಕ್ಕಂಥದ್ದಮ್ಮ. ಮದುವೆ ಆಯ್ತೇನೋ ತಾಯಿ? ಗುರುಜಿ ಆಗಿದೆ. ನಿಮಗೆ ಲೆಟ್ರು ಬರ್ತಿದ್ದೆ ಗುರುಜಿ, ನಾನು ನನ್ನ ಬಗ್ಗೆ, ನನ್ನ ಮಗಳ ಬಗ್ಗೆ, ಮನೆಯವ್ರ ಬಗ್ಗೆ ಕೇಳಕ್ಕೆ. ಸರಿ, ತುಂಬಾ ಸಾವಿರಾರು ಪತ್ರಗಳು ಬರುತ್ತೆ. ಅದ್ರಲ್ಲಿ ಕೆಲವೊಂದನ್ನು ಚೂಸ್ ಮಾಡ್ತೇವೆ ನೋಡಿ. ಕೆಲವು ಪತ್ರಗಳು ಪರ್ಟಿಕ್ಯುಲರ್ ತಗೋಬೇಕಾದ್ರೆ ತುಂಬಾ ಅದರಲ್ಲಿ ಡೈರೆಕ್ಟರ್ಸ್ ಇದ್ದಾರೆ, 4-6 ಜನ ಇದ್ದಾರೆ, ತುಂಬಾ ಹಿರಿಯರು. ಓದಿ ಇಂಥದ್ದೇ ತುಂಬಾ ಮುಖ್ಯ ಅನ್ನೋ ನಿರ್ಧಾರ ತಗೊಂಡೇ ನನಗೂ ತಲುಪಿಸ್ತಕ್ಕಂಥದ್ದು. ಆಗ್ಲೇ ಒಂದು ಪತ್ರ ತಗೊಂಡು, ನಿಜವಾಗ್ಲೂ ಆ ಪತ್ರ ತಗೊಂಡಿದ್ದಕ್ಕೂ ಕಾರಣ ಉಂಟು. ತನ್ನ ಗಂಡನಿಗೆ ಯಾವುದೋ ಒಂದು ಸಂಬಂಧ ಆಗ್ಬಿಟ್ಟಿದೆ ಅಂತ ತಾಯಿ ಜೀವ ಕಣ್ಣೀರು ಹಾಕ್ತಾನೋ ಒಂದು ಮಾತು ಬರೆದಿದೆ, ತುಂಬಾ ಮನಕಲಕುವಂಥದ್ದು. ಯಾರೂ ಹೇಳಲಾರದ ಮಾತು. ಯಾರು ನನ್ನನ್ನು, ನನ್ನ ಗಂಡ ಮಕ್ಕಳನ್ನು ರಕ್ಷಿಸಿ ಗುರುಗಳೇ, ಆ ಹೆಣ್ಣು ಮಗುವಿಗೂ ಆಶೀರ್ವಾದ ಮಾಡಿ ಅಂತ ಬರೆದಿದೆ. ತುಂಬಾ ಅಪರೂಪ ಅಂತ ಒಂದು ಒಪ್ಪಿಕೊಳ್ತಕ್ಕಂಥ ಒಂದು ಬುದ್ಧಿ. ಏನೋ ಕರ್ಕೊಬಂದೆ, ಏನೋ ಎಡವಟ್ಟಾಯ್ತು, ಲೆಟರ್ ಬಿ ಹ್ಯಾಪಿ, ಅವಳನ್ನು ಅವಳು ಪಾಡಿಗಿರ್ಲಿ, ಅವಳಿಗೆ ನೋವಾಗದಿರಲಿ ಅನ್ನತಕ್ಕಂಥ. ಸೊ ಆ ಥರ ಒಂದು ಪತ್ರ ಚೂಸ್ ಮಾಡಬೇಕಾದಾಗಲೂ ಹುಡುಕಾಟ ಮಾಡ್ತಕ್ಕಂಥದ್ದು ಮಾಡ್ತೇವೆ.
ನಿಮ್ಮ ಈ ಒಂದು ಶನಿಕೇತು ಭಾವ ದಾಂಪತ್ಯದಲ್ಲಿ ನೋಡಿ ಏನಾದರೂ ಬಿರುಗಾಳಿ ಬೀಸುತ್ತೆ, ಗಂಡನಿಗೆ ಬಲ ತುಂಬಿಸೋಲ್ಲ, ನೀವು ಜೊತೆಲಿರೋದು ಪವಾಡುವೆ, ಎಷ್ಟೋ ಬಾರಿ ಆತ್ಮಹತ್ಯೆ ಮಟ್ಟಕ್ಕೆ ಆಲೋಚನೆ, ಆದರೂ ಸಾಧಿಸ್ತೀನಿ ಅಂತಕ್ಕಂಥ ತಾಕತ್ತು ಇದೆ. ಗುರು ಬೇರೆ ನೀಚ, ಶನಿಕೇತು ಸಂಧಿ, ಕುಜ ಬೇರೆ ನೀಚ, ಆ ಪುಟ್ಟದಾಗಿ ಆ ರಾಹುಕೇತುಗಳ ಪ್ರಭಾವಕ್ಕೆ ಒಂದು ಯೋಗಕಾರಕರು ಸಿಲುಕಿಕೊಂಡಿರ್ತಕ್ಕಂಥದ್ದು. ಮೊದಲು ಏನ್ ಮಾಡಿ ಅಂದ್ರೆ ಪ್ರತಿ ಅಮಾವಾಸ್ಯ ಮನೆ ಮುಂದುಗಡೆ ಒಂದು ಮಣ್ಣಿನ ದೀಪವನ್ನ, ಹಣತೆಯನ್ನ ಹಚ್ಚತಕ್ಕಂಥ ಅಭ್ಯಾಸ ಮಾಡಿ. ಅದರಲ್ಲೂ ಅಮಾವಾಸ್ಯೆಯ ಹಿಂದಿನ ದಿನ ಹಚ್ಚೋದು ಇನ್ನೂ ವಿಶೇಷ. ಪಿತೃಶಾಪಗಳು ದೂರವಾಗುತ್ತವೆ, ಪಿತೃಲೋಕದಲ್ಲಿರತಕ್ಕಂಥ ಪಿತೃಗಳ ಆಶೀರ್ವಾದ ದೊರಕುತ್ತವೆ, ಮನೆ ಬೃಂದಾವನ ಆಗುತ್ತೆ, ಗೋಕುಲಾಷ್ಟಮಿ ಆಗುತ್ತೆ, ತೃಪ್ತಿ ಆಗುತ್ತೆ ಅನ್ನತಕ್ಕಂಥದ್ದು. ಅವತ್ತು ಯಾರಿಗಾದರೂ ಸರಿ ಒಂದು 3, 5, 8 ಜನಕ್ಕೆ ಊಟ ಬಡಿಸುವುದರಿಂದ ಆ ಪಿತೃಗಳು ಇನ್ನಷ್ಟು ಶಾಂತರಾಗ್ತಾರೆ, ಸಮಾಧಾನ ಆಗ್ತಾರೆ. ಆ ಮನೆಯಲ್ಲಿರ್ತಕ್ಕಂಥ ವೈರಾಗ್ಯ ಭಾವ, ಏನೂ ಬೇಡ ಅನ್ನತಕ್ಕಂಥ ಒಂದು ದೋಷದಿಂದ ಹೊರಗಡೆ ಬರ್ತಕ್ಕಂಥದ್ದು, ಮನೆ ಕುಟುಂಬ ಒಂದಾಗ್ತಕ್ಕಂಥದ್ದಾಗುತ್ತೆ, ಬದುಕು ಬಂಗಾರವಾಗುತ್ತೆ. ಟೀಚಿಂಗ್ ಉದ್ಯೋಗದಲ್ಲಿ ಮುಂದುವರಿಯುತ್ತೀರಾ? ಪ್ಲೀಸ್ ಸರ್ಕಾರಿ ಮಟ್ಟದ ಕೆಲಸಕ್ಕೂ ಅಪ್ಲೈ ಮಾಡಿ ನೋಡಿ, ಆಗುತ್ತೆ. ಹೋಗಿ ಬನ್ನಿ, ಒಳ್ಳೆದಾಗುತ್ತೆ. ಶೈಲಜಾ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ ಈ ಒಂದು ಯುಗಾದಿ ವಿಶೇಷಾಂಕದ ಬಗ್ಗೆ ತಿಳಿಸ್ತಿದ್ದೇವೆ. ಯುಗಾದಿ ಬಂದ್ಬಿಡ್ತು, ನಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನತಕ್ಕಂಥ ಒಂದು ಆತಂಕ ಪಡ್ತಕ್ಕಂಥದ್ದು ಜಾಸ್ತಿ. ಸರ್ಕಾರಿ ಕೆಲಸ ಮಾಡಬೇಕು, ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಮಟ್ಟದ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಬೇಕು ಅನ್ನತಕ್ಕಂಥ ಪ್ರಯತ್ನದಲ್ಲಿರತಕ್ಕಂಥವರಿಗೆ ಈ ವರ್ಷ 100ಕ್ಕೆ 50 ಭಾಗ ಸುಲಭ ಸಾಧ್ಯ. ಇಟ್ ಈಸ್ ದೇರ್ ಆಲ್ರೆಡಿ ಅನ್ನತಕ್ಕಂಥದ್ದು. ಸರ್ಕಾರಿ ಕೆಲಸ ಮಾಡಬೇಕು ಅನ್ನತಕ್ಕಂಥ ಪ್ರಯತ್ನದಲ್ಲಿರುವವರಿಗೆ, ಯಾರ್ಯಾರಿಗೆ, ಯಾವ ರಾಶಿಯವರಿಗೆ ಬೇಗ ಗೌರ್ಮೆಂಟ್ ಜಾಬ್ ಸಿಗಬಹುದು, ಇಲ್ಲ ಇರೋ ಗೌರ್ಮೆಂಟ್ ಜಾಬಲ್ಲೇ ಪೊಸಿಷನ್ಸ್ ಆಗ್ಬೋದು, ಇಲ್ಲ ಪ್ರಮೋಷನ್ ಸಿಗ್ಬೋದು, ಇಲ್ಲ ಇಂಕ್ರಿಮೆಂಟ್ ಸಿಗ್ಬೋದು, ಬೆಟರ್ ಪ್ಲೇಸ್ ಅಂಡ್ ಟ್ರಾನ್ಸ್ಫರ್, ಆಮದನಿ. ಸರ್ಕಾರಿ ಕೆಲಸ ಅಂದ್ರೇನೆ ಸ್ವಲ್ಪ ಲಂಚ ಗಿಂಚ ಅಂತಾನೆ ಯೋಚನೆ ಮಾಡೋದು ಸ್ವಲ್ಪ ಜಾಸ್ತಿ, ಹೌದಲ್ವಾ? ಸೊ ಅಂತ ಒಂದು ಸರ್ಕಾರಿ ಕೆಲಸದ ಬಗ್ಗೆ ಚಿಂತೆ ಇರ್ತಕ್ಕಂಥ ವೃಷಭ ರಾಶಿಯವರಿಗೆ ವಿಶೇಷವಾದಂಥ ಅನುಕೂಲವಾಗುವುದು. ಮಿಥುನ ರಾಶಿಯವರಿಗೆ ಕನ್ಫರ್ಮ್ ಸರ್ಕಾರಿ ಮಟ್ಟದಲ್ಲಿ ಇದ್ರೆ ಪೊಸಿಷನ್ ಇಸ್ ಕನ್ಫರ್ಮ್ಡ್. ರಾಜಕಾರಣಿ ಆಗಿದ್ರು ಕೂಡ ಒಂದು ಬಹುದೊಡ್ಡ ಪೊಸಿಷನ್ ಹುಡುಕಿ ಬರತಕ್ಕಂಥದ್ದಾಗುವುದು. ಸಿಂಹ ರಾಶಿಯವರಿಗೂ ಕೂಡ ಒಂದು ವಿಶೇಷವಾದಂಥ ಸ್ಥಾನ, ಗೌರವ ಸರ್ಕಾರಿ ಮಟ್ಟದಲ್ಲಿರತಕ್ಕಂಥದ್ದು. ಕನ್ಯಾ ರಾಶಿಯವರಿಗೂ ಕೂಡ ಈ ಒಂದು ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ಲಾಭ ಆಗ್ತಕ್ಕಂಥದ್ದು. ತುಲಾ ರಾಶಿಯವರಿಗೆ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ವೃಶ್ಚಿಕ ರಾಶಿ ಪರವಾಗಿಲ್ಲ, ಬಟ್ ಧನುಸು ರಾಶಿಗಂತೂ ಅಧಿಕಾರ ಕನ್ಫರ್ಮ್ ಆಗಲೇಬೇಕು ಅಂತ ಒಂದು ವಿಶೇಷತೆ. ಮಕರ ರಾಶಿ ಸ್ವಲ್ಪ ಎಳೆದಾಟ, ಕುಂಭರಾಶಿ ಇರೋ ಸರ್ಕಾರಿ ಉದ್ಯೋಗದಲ್ಲಿ ಬಿಟ್ಟು ಬರೋಣ ಅನ್ನತಕ್ಕಂಥ ಅತೃಪ್ತಿ. ಮೀನರಾಶಿ ಯಾರೋ ಹೋಗಿ ಮಾಡ್ತಾರೆ ಸರ್ಕಾರಿ ಕೆಲಸ, ಐ ಆಮ್ ಸರ್ಕಾರ ಅನ್ನತಕ್ಕಂಥ ಭಾವ ಬರುತ್ತೆ. ಆದರೂ ಒಂದು ಹುಡುಕಿಕೊಂಡು ಬರ್ತಕ್ಕಂಥ ಆಪರ್ಚುನಿಟಿ ಇದೆ. ಇಫ್ ಯು ಯುಟಿಲೈಸ್ ಇನ್ ಅ ಬೆಟರ್ ವೇ, ಯು ವಿಲ್ ಗೆಟ್ ಬೆಟರ್ ಪೊಸಿಷನ್. ಮೀನರಾಶಿ ಇನ್ನಷ್ಟು ಮಾಹಿತಿ ಇದೆ ಈ ಕಲಾ ಮಾಧ್ಯಮದವರಿಗೆ ಯಾವ ರೀತಿ ಇದೆ ಅನ್ನತಕ್ಕಂಥದ್ದು ಕಾದು ನೋಡಿ. ಗುರುಜಿ ನಿಜಕ್ಕೂ ಒಳ್ಳೇದಾಯ್ತು, ನೀವು ಹೇಳ್ತಿದ್ರಲ್ಲ ವರ್ಷ ಭವಿಷ್ಯದ ಕುರಿತಾಗಿ ಸರ್ಕಾರಿ ಕೆಲಸ ಸಿಗುತ್ತಾ ಅಂತ ಎಷ್ಟು ಸಾವಿರಾರು ಪತ್ರ ಬರ್ತಿತ್ತು, ಒಳ್ಳೆ ಉತ್ತರ ನೀಡ್ತಾ ಇದ್ದೀರಾ. ಮುಂದೆ ಗುರುಜಿ, ಇನ್ನು ಕಲಾವಿದರಿಗೆ ಯಾವ ರೀತಿ ಇರುತ್ತೆ? ಕಲಾ ಮಾಧ್ಯಮ ಅನ್ನೋದು ಇವತ್ತು ತುಂಬ ಎಲ್ಲರೂ ಈ ಆರ್ಟಿಸ್ಟ್ಗಳಾಗಿ, ಡಾನ್ಸರ್ಸ್ ಆಗಿ, ಮ್ಯೂಸಿಷಿಯನ್ಸ್ ಆಗಿ ಹಲವಾರು ಪ್ರಯತ್ನಗಳಲ್ಲಿರ್ತೀರ. ನಮ್ಮ ಒಂದು ಹೆಸರು ಪಡಿಬೇಕು, ಕಲಾ ಸರಸ್ವತಿಯ ಒಂದು ಸೇವೆ ಮಾಡಬೇಕು ಅನ್ನತಕ್ಕಂಥ ತುಂಬ ಭಾವನಾಜೀವಿಗಳು ತುಂಬ ಇದ್ದಾರೆ. ಒಂದು ಕಲೆಯಲ್ಲಿ ಬರಬೇಕು ಅಂದರೆ ಬುಧ ಚೆನ್ನಾಗಿರಬೇಕು, ಶುಕ್ರ ಚೆನ್ನಾಗಿರಬೇಕು, ಅದೆಲ್ಲದಕ್ಕೂ ಮೀರಿದ್ದು ಚಂದ್ರ ಚೆನ್ನಾಗಿರಬೇಕು. ಭಾವನೆಗಳನ್ನು ಹಾಕಿಕೊಂಡು ಅನುಭವಿಸಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇಟ್ಸ್ ನಾಟ್ ಸೋ ಈಸಿ. ಬಹುದೊಡ್ಡ ನಟರುಗಳು ಹಿಂದೆ ಕೇಳ್ತಿದ್ದೋ ನಿಜ ಅನ್ನತಕ್ಕಂಥದ್ದು ಕೂಡ ನಾವು ಈ ಒಂದು ಕಲಾ ಮಾಧ್ಯಮಕ್ಕೆ ಬಂದ ಮೇಲೆಯೇ ಗೊತ್ತಾಗಿತ್ತು. ಎಷ್ಟೋ ಕೆಲವು ದೊಡ್ಡ ನಟರುಗಳು ಕೆಲವೊಂದು ಭಾವನಾತ್ಮಕ ಸನ್ನಿವೇಶಗಳಲ್ಲಿ, ಈಗ ನಟ ನಟಿಯರು ಗ್ಲಿಸರಿನ್ ಇಲ್ಲದೆ ಕಣ್ಣೀರು ಬರೋದಿಲ್ಲ, ಅವರಿಗೆ ಆ ಗ್ಲಿಸರಿನ್ ಹಚ್ಕೋತಾನೆ ಇರಲಿಲ್ಲಂತೆ, ಹಾಗೆ ಕಣ್ಣೀರು ಹಾಕ್ತಿದ್ರು. ಅಷ್ಟು
ಎಷ್ಟು ಒಂದು ಅನುಭವಿಸಿ ಪಾತ್ರಧಾರಿಗಳಾಗಿ ಮಾಡ್ತಿದ್ರು ಅನ್ನತಕ್ಕಂಥ ಮಾತು ಕೇಳ್ತಿದ್ವು. ಅದು ರಾಜ್ಕುಮಾರ್ ಇರ್ಬೋದು, ಅಶ್ವಥ್ ಅವರಿರ್ಬೋದು, ಸಂಪತ್ ಇರಬಹುದು, ತುಂಬ ಹಲವಾರು ವ್ಯಕ್ತಿಗಳ ಬಗ್ಗೆ ಕೇಳ್ಪಟ್ಟಿರ್ತಕ್ಕಂಥ ಒಂದು ಮಾತು. ಅಂದರೆ ಅನುಭವಿಸಿ ಅಲ್ಲೆಲ್ಲೋ ಆ ಚಂದ್ರ ತತ್ವ ತನಗೇ ಆಗಿದೆಯೇನೋ ಅನ್ನುವಷ್ಟರ ಮಟ್ಟಕ್ಕೆ ಅಂಥ ಒಂದು ಶುಕ್ರ, ಚಂದ್ರ, ಬುಧ ಯಾವ ಸ್ಥಿತಿಲಿದ್ದಾರೆ, ಹೇಗಿದೆ ಅನ್ನೋದು ನೋಡೋಣ. ಶುಕ್ರ ಕುಜನ್ ಮನೇಲಿದ್ದಾನೆ, ಚಂದ್ರನ ಜೊತೆಲೇ ಇದ್ದಾನೆ, ಅದ್ಭುತ. ಆದರೆ ಬುಧ ವಾಣಿಕಾರಕ. ಏನೇ ಒಂದು ನಿಮ್ಮಲ್ಲಿ ಪ್ರತಿಭೆ ಇದ್ರೂ ಕೂಡ, ಡಾನ್ಸ್ ಮಾಸ್ಟರ್ ಆಗಿದ್ರು ಕೂಡ, 1000 ಜನ ನೋಡಿದ್ರೆ ಗಡಗಡ ಗಡಗಡ ಅಲ್ಲಾಡಿದ್ರೆ ಮುಗಿದೋಯ್ತು. ಆ ಧೈರ್ಯ, ತಾಕತ್ತು, ಮಾತಾಡೋ ಒಂದು ಸಭಿಕರನ್ನು ಉದ್ದೇಶಿಸಿ ನಮಸ್ತೆ ಸ್ವಾಮಿ ಅಂತ ಓಡೋಗ್ಬಿಟ್ರಿ ಅಂದ್ರೆ ಮುಗಿದೋಯ್ತು. ಯು ಮೈಟ್ ಬಿ ಪಾಂಡಿತ್ಯ, ನೀವು ಗೋಲ್ಡ್ ಮೆಡಲಿಸ್ಟ್ ಇರಬಹುದು. ಆ ಒಂದು ಸಭೆ ಮುಂದ್ಗಡೆ ನಿಂತ್ಕೊಂಡು ಮಾತಾಡ್ತಕ್ಕ ನಿರರ್ಗಳವಾಗಿ ಆ ಒಂದು ಫ್ಲೋ ಆಫ್ ಥಾಟ್ಸ್ ಅಂತ ಹೇಳ್ತೇವೆ, ಕಂಟಿನ್ಯೂ ಬರಬೇಕು, ಏನೇನೋ ಕಟ್ ಆಗಬಾರ್ದು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಅಂತ ಒಂದು ಶಕ್ತಿ ಕೊಡತಕ್ಕಂಥವ್ರು ಬುಧ. ಆತ ಗುರು ಮನೆಯಲ್ಲಿದ್ದಾನೆ, ಸ್ವಲ್ಪ ನೀಚತ್ವ. ಬಟ್ ಆದರೂ ಆತ್ಮಕಾರಕ ಸೂರ್ಯ, ಆ ಒಂದು ಸೇನಾಪತಿಕಾರಕ ಕುಜ ಇಬ್ಬರೂ ಸೇರಿರೋದ್ರಿಂದ ತುಂಬ ವಿಶೇಷ ಇರುತ್ತೆ. ಸೊ ಮೇಷರಾಶಿಯ ಕಲಾವಿದರಿಗೆ ಅದ್ಭುತವಾದಂಥ ಸಾಧನೆ ಮಾಡ್ತಕ್ಕಂಥ ವರ್ಷ. ಏನಾದರೂ ಹೊಸ ಪ್ರಯತ್ನ, ಹೊಸ ಆ್ಯಕ್ಟಿಂಗು, ಹೊಸ ಸ್ಕೂಲು, ಡಾನ್ಸ್ ಸ್ಕೂಲು, ಈ ಥರದ್ದೇನಾದರೂ ಮಾಡಬೇಕು. ಈ ಅಶ್ವಿನಿ, ಆನಂದ್, ಅರವಿಂದ್ ಈ ಥರದವರಿಗೆ ಒಂದು ವಿಶೇಷವಾದಂಥ ಒಂದು ಭಾವ ಇರುತ್ತೆ. ಲೀಲಾವತಿ, ಲಕ್ಷ್ಮಿ, ಒಂದು ಹೊಸ ಯೋಜನೆಗಳು ಆರಂಭ ಆಗ್ತಕ್ಕಂಥದ್ದು. ವೃಷಭ ರಾಶಿ, ಶುಕ್ರ 12ನೇ ಮನೆ. ಸೊ ಆಪರ್ಚುನಿಟೀಸ್ ಬಂದರೂ ಕೂಡ ಮಿಸ್ ಆಗ್ತಕ್ಕಂಥದ್ದಾಗುತ್ತೆ. ದೂರದಲ್ಲಿ ಪ್ರಯತ್ನ ಇಲ್ಲ, ಪ್ರಯತ್ನ ಜಾಸ್ತಿ, ಫಲ ಸ್ವಲ್ಪ ಕಡಿಮೆ ವೃಷಭ ರಾಶಿಯ ಕಲಾವಿದರಿಗೆ. ಮಿಥುನ ರಾಶಿ ಕಲಾವಿದರಿಗಂತೂ ಪೂರ್ಣವಾದಂಥ ಲಾಭವನ್ನು ನೋಡ್ತೀರಾ. ಮತ್ತಷ್ಟು ಹೊಸ ಅವಕಾಶಗಳು ಬರತಕ್ಕಂಥದ್ದಾಗುತ್ತೆ. ಸರ್ಕಾರಿ ಪ್ರಾಜೆಕ್ಟ್ಗಳಲ್ಲಿ ಹೋಗಿ ಕೂಡ ಮಾಡ್ತಕ್ಕಂಥದ್ದು, ಕೆಲವೊಂದು ಸಾಕ್ಷ್ಯಚಿತ್ರಗಳಲ್ಲಿ ಮಾಡೋದು, ಅವಾರ್ಡ್ಸ್ ಬರೋದು, ನಿಮ್ಮ ಒಂದು ಪ್ರತಿಭೆಗೆ ಮೆಚ್ಚಿ ಸರ್ಕಾರ ಅವಾರ್ಡ್ಸ್ ಕೊಡ್ತಕ್ಕಂಥದ್ದು ಆಗುತ್ತೆ. ದಶಮಸ್ಥ ಸೂರ್ಯ, ಪಕ್ಕದಲ್ಲಿ ಶುಕ್ರ ಬೇರೆ ಇರ್ತಕ್ಕಂಥದ್ದು. ಕಟಕ ರಾಶಿಯವರಿಗಂತೂ, ಕಟಕ ರಾಶಿಯ ಕಲಾವಿದರಿಗೆ ಪರಸ್ಥಳ, ಪರದೇಶ, ವಿದೇಶ ಪ್ರಯಾಣ, ಬರೀ ತೇಲ್ತಾನೆ ಇರ್ತೀರ, ಫ್ಲೈಟ್ಸೇ ಆ ಒಂದು ವಿಶೇಷ. ಅದರಲ್ಲೂ ಪುಷ್ಯ ನಕ್ಷತ್ರದವರಿಗಂತೂ ವಿಶೇಷವಾದಂಥ ಸೌಕರ್ಯ, ಪ್ರೀತಿ, ಪ್ರೇಮ, ಆನಂದ. ಕೆಲವು ಕಲಾವಿದರು ತುಂಟಿರ್ತಾರಪ್ಪ, 1, 2, 3, 4 ಏನೇನೋ ಇರ್ತವೆ, ಅದನ್ನು ಹೇಳೋದು ತುಂಬ ಆಭಾಸ ಆಗುತ್ತೆ. ಅಂಥವ್ರಿಗಂತೂ ಕಟಕ ರಾಶಿಯವರಾಗಿದ್ರೆ ಅಂತೂ ಲೆಕ್ಕವೇ ಇಲ್ಲದಷ್ಟು ಪ್ರೀತಿ, ಪ್ರೇಮ, ಪ್ರಣಯ, ಸಿಂಚನ. ಸ್ವಲ್ಪ ಎಚ್ಚರಿಕೆ, ತುಂಬ ಸಿಹಿ ತಿನ್ನಬಾರ್ದು. ಸಿಂಹರಾಶಿ ನಿಮಗೂ ಚೆನ್ನಾಗಿದೆ, ಬಟ್ ತುಂಬ ಮುಖ್ಯಘಟ್ಟದಲ್ಲಿ ಸ್ವಲ್ಪ ದುಡ್ಡು ಕಳ್ಕೊಳ್ತಕ್ಕಂಥದ್ದು ಆಗುತ್ತೆ. ಯಾರಾದರೂ ನಿಮ್ಗೆ ಅಡ್ವಾನ್ಸ್ ಮಾಡಿಕೊಂಡು ಆ ದುಡ್ಡು ಹೀಗೆ ಹಾಗೆ ಅಂತೇಳಿ 50,000 ಕೊಡ್ತೀವಿ ಅಂತ ಬರೀ 30,000 ಕೊಡೋದು. ಆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದು. ಸಣ್ಣ ಪುಟ್ಟ ಇಂಜುರೀಸ್ ಏನಾದರೂ ಸ್ಟಂಟ್ಸಲ್ಲೋ, ಆಕ್ಸಿಡೆಂಟ್ಸ್ ಆಗಿನೋ, ಗಾಡಿಗಳಲ್ಲೋ ಆಗ್ತಕ್ಕಂಥದ್ದು ಆಗುತ್ತೆ. ಕಲಾವಿದರಿಗೆ ಆ್ಯಕ್ಷನ್ ಸೀನ್ಸಲ್ಲಿ ಸ್ವಲ್ಪ ಹುಷಾರು. ಇನ್ನು ಕನ್ಯಾ ರಾಶಿ, ನಿಮಗೆ ದುಡ್ಡಿಗಿಂತ ಹೆಚ್ಚಾಗಿ ವೈಭೋಗದ ಒಂದು ವರ್ಷ. ಕಲಾವಿದರಿಗೆ ಸ್ವಲ್ಪ ರೆಸ್ಟ್ ವರ್ಷ. ಫ್ಯಾಂಟಾಸ್ಟಿಕ್, ದುಡ್ಡು ಮಾತ್ರ ಅದ್ರ ಪಾಡು ಬರ್ತಿರುತ್ತೆ, ಹೆಸರು ಬರ್ತಿರುತ್ತೆ, ಸ್ವಲ್ಪ ಓಡಾಟ ಸ್ವಲ್ಪ ಜಾಸ್ತಿ ಕೂಡ ಇರುತ್ತೆ. ತುಲಾ ರಾಶಿಯವರಿಗಂತೂ ಅತ್ಯದ್ಭುತವಾದಂಥ ಒಂದು ವರ್ಷವಾಗಿರುತ್ತೆ ಕಲಾವಿದರಿಗೆ. ಅದರಲ್ಲೂ ಈ ಮ್ಯೂಸಿಷಿಯನ್ಸ್ಗೆ, ಈ ಮ್ಯೂಸಿಕ್ಗೆ ಸಂಬಂಧಪಟ್ಟಂಥ ಕಂಪೋಸರ್ಸ್ಗೆ, ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಗಾಯಕರಿಗೆ ಸ್ವಲ್ಪ ಪರಿಶ್ರಮದ ವರ್ಷ. ಇಲ್ಲ ಥ್ರೋಟ್ ಇನ್ಫೆಕ್ಷನ್ಸ್ ಏನಾದರೂ, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಇಲ್ಲಾಂದರೆ ಡಸ್ಟ್ ಅಲರ್ಜಿ, ಈ ಥರದ ಒಂದು ಭಾವ ಆಗ್ತಕ್ಕಂಥ. ಯಾಕಂದರೆ ಚಂದ್ರ, ಶುಕ್ರ, ಕೇತು ಸೇರಿಕೊಂಡಿದೆ, ಅಲ್ಲಿ ಸ್ವಲ್ಪ ಎಚ್ಚರಿಕೆ. ಸ್ವಲ್ಪ ಊಟ ಉಪಚಾರಗಳಲ್ಲಿ ಎಚ್ಚರಿಕೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಹೊರೆನೇ ಈ ವರ್ಷ ಕಲಾವಿದರಿಗೆ. ಶುಕ್ರ 6ನೇ ಮನೆ, ಯಾರೋ ಕಾಲು ಎಳಿತಾರೆ. ನೀವು ಸ್ತ್ರೀ ಆಗಿದ್ದರೆ ಸ್ತ್ರೀಯರಿಂದಲೇ ಕಾಲು ಎಳಿತಾ ಕಾಂಪಿಟೇಟರು ಯಾರೋ ಒಂದು ಬರ್ತಕ್ಕಂಥದ್ದು, ಇಲ್ಲ ನಿಮ್ಮ ಮೇಲೆ ಅಪಮಾನ ಮಾಡ್ತಕ್ಕಂಥದ್ದು ಆಗುತ್ತೆ. ಧನುಸು ರಾಶಿ, ಪೂರ್ಣಕುಂಭ, ನಿಮ್ಮ ಮಕ್ಕಳೇನಾದರೂ ಕಲಾವಿದರಾಗಿದ್ದರೆ ಅವರನ್ನೂ ಒಂದು ಸ್ಥಾನಕ್ಕೆ ಬೆಳೆಸಬೇಕು, ಅವ್ರಿಗೊಂದು ಡೈರೆಕ್ಷನ್ ಮಾಡಬೇಕು, ಮೂವೀಸ್ ಹಾಕ್ಕೊಡ್ಬೇಕು, ಅವರನ್ನು ಒಂದು ಬೆಟರ್ ಒಂದು ಪ್ರಾಸ್ಪೆಕ್ಟಸ್ ಮಾಡಬೇಕು ಈ ಕಲಾ ಪ್ರಪಂಚದಲ್ಲೇ. ಅದ್ಭುತ. ಮಕರ ರಾಶಿ, ನಿಮಗೂ ಪ್ರಯಾಣಗಳುಂಟು. ಕಲಾವಿದರಿಗೆ ಹೊಸ ಹೊಸ ಅವಕಾಶಗಳು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಕಲಾ ಮಾಧ್ಯಮದಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು, ಟೆಕ್ನಿಷಿಯನ್ಸ್ ಆಗಿ ಕೆಲಸ ಮಾಡ್ತಿದ್ರು,
ತುಂಬ ಅದ್ಭುತ. ಬಟ್ ಟೆಕ್ನಿಷಿಯನ್ಸ್ಗೆ ಸ್ವಲ್ಪ ಹೊರೆ ಅನ್ನಿಸ್ಬಿಡುತ್ತೆ. ಇನ್ನು ಕುಂಭರಾಶಿ ಅತ್ಯದ್ಭುತ. ವಿಶೇಷವಾಗಿ ಆ ಒಂದು ಭಾಗ್ಯಸ್ಥಾನವನ್ನೇ ಶುಕ್ರನ ಮನೆಯನ್ನ ಶುಕ್ರನೇ ಚಂದ್ರನ ಜೊತೆ ನೋಡ್ತಿರೋದ್ರಿಂದ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ವಿಲ್ ಹ್ಯಾಪನ್. ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟೀಸ್ ಬರುತ್ತೆ. ಬಟ್ ನಿಮ್ಮ ದಡ್ಡತನದಿಂದ ಸ್ವಲ್ಪ ಆಸೆ ಬುರುಕರಾಗೋದ್ರಿಂದ ಯಾರೋ ಹೇಳಿ ತಲೆ ಕೆಡಿಸೋದ್ರಿಂದ ಯಾರು ಹೋಗ್ತಾರೆ ಬಿಡು, ಅವ್ರು ಯಾರು ಚಿಕ್ಕ ಡೈರೆಕ್ಟ್ರು, ಅವ್ರ ಹತ್ರ ಏನು ಮಾಡೋದು, ಅಲ್ಲೇನು ಹೋಗಿ ಮಾಡೋದು, ನೋಡಿದ್ರೆ ಯಾರೋ ಹೋಗಿ ಮಾಡಿದ್ರು ಅವರು ಕ್ಲಿಕ್ ಅವಾಗ ಕೂಡ ಆಗುತ್ತೆ. ಸೊ ಜಸ್ಟ್ ಬಿ ಕಾನ್ಸಂಟ್ರೇಟೆಡ್. ಇನ್ನು ಮೀನರಾಶಿಗೆ ಹೇಗಿರುತ್ತೆ ಕಲಾವಿದರಿಗೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತಾನೆ. ಕಲಾವಿದರಿಗೆ ಅದರಲ್ಲೂ ಮೀನರಾಶಿಯವ್ರಿಗೆ ಹೇಗಿದೆ ಗುರುಜಿ ಈ ವರ್ಷ? ತುಂಬ ಚೆನ್ನಾಗಿದೆ. ಶುಕ್ರ ಚಂದ್ರ ವಿಶೇಷವಾಗಿ ಈ ಕಲಾ ಮಾಧ್ಯಮದಲ್ಲಿ ಗಾಯಕರಾಗಿರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಬಿಟ್ರೆ, ತುಂಬ ಅತಿಯಾದ ಒತ್ತಡದಿಂದ ಹೆಚ್ಚು ಕೆಲಸ ಮಾಡಲಾಗದಂಥ ಒಂದು ಸಂದರ್ಭ ಆಗತಕ್ಕಂಥದ್ದು ಬಿಟ್ರೆ ಮಿಕ್ಕೆಲ್ಲ ವಿಚಾರದಲ್ಲೂ ಈ ಗ್ರಾಫಿಕಲ್ ಡಿಸೈನ್ಸ್ ಇರ್ಬೋದು. ಯಾಕಂದ್ರೆ ಬುಧ ಮೀನರಾಶಿಯಲ್ಲಿರ್ತಕ್ಕಂಥದ್ದು ಆಟೋಮ್ಯಾಟಿಕಲಿ ತುಂಬ ಒಂದು ವಿಶೇಷವಾದಂಥ ಒಂದು ಒತ್ತಡವನ್ನು ನೋಡ್ತಕ್ಕಂಥದ್ದಾಗುತ್ತೆ. ಬುಧ ಅಂದ್ರೆ ಸ್ಟ್ರೆಸ್, ಗಡಿಬಿಡಿ. ಸೊ ಏನೋ ಒಂದು ಕಂಪ್ಯೂಟರಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಗ್ರಾಫಿಕ್ ಡಿಸೈನರ್ಸ್ ಇರ್ಬೋದು, ಮ್ಯೂಸಿಷಿಯನ್ಸ್ ಇರ್ಬೋದು, ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಬಟ್ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ ನಟನೆ ಇರ್ಬೋದು, ಸಂಗೀತ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಅವನ ಸಭಿಕರ ಮುಂದ್ಗಡೆ ಮಾಡತಕ್ಕಂಥ ಒಂದು ಯಾವುದೇ ಒಂದು ಆ ಒಂದು ಕಲಾ ಮಾಧ್ಯಮದಲ್ಲಿ ವಿಶೇಷವಾದಂಥ ದುಡ್ಡು ಹೆಸರು ಸಂಪಾದನೆ ಮಾಡ್ತಕ್ಕಂಥದ್ದು ಆಗುತ್ತೆ. ಯಾರಾದರೂ ಟೋಪಿ ಹಾಕೋದು ಉಂಟು, ಬುಧ ನೀಚ, ಬನ್ನಿ ಸಾರ್ ನೋಡ್ಕೋತೀವಿ ಸಾರ್, ನೀವು ಯಾಕೆ ಯೋಚನೆ ಮಾಡ್ಕೋತೀರಾ, ಅಲ್ಲಿ ಹೋದ್ರೆ 20,000 30,000 ನಮ್ಮ ಶೋಗೆ ಕೊಡ್ತಾರೆ ಅಂದ್ಕೊಂಡು ನಿಮ್ಮ ಕೈಗೆ 3,000 ರೂಪಾಯಿ ಒಂದು ತೆಂಗಿನಕಾಯಿ ಕೊಟ್ಟಿರ್ತಾರೆ ಕೈಗೆ, ಹೊಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಈ ಥರದ್ದು ಆಗುತ್ತೆ. ಸೊ ಮೇಕ್ ಶೋರ್ ರೈಟಿಂಗ್ ಆ್ಯಂಡ್ ವಿತ್ ಕಮ್ಯುನಿಕೇಷನ್. ಶುಕ್ರ ಚಂದ್ರ ಕೇತು ಕಲಾವಿದರುಗಳಲ್ಲಿ ಅಂತಃಕಲಹಗಳಾಗುವವು. ಕಲಾವಿದರ ಜೀವನ ಬಯಲಿಗೆ ಬೀಳುತ್ತೆ, ಅವಮಾನಗಳಾಗುತ್ತೆ, ತಮ್ಮ ಒಂದು ನಿಜವಾದ ಮುಖಗಳು ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಅವರು ಒಳಗಡೆ ಮಾಡ್ತಿದ್ದಂಥ ಎಡವಟ್ಟು ಪ್ರಕರಣಗಳು, ಇನ್ನೊಬ್ಬರು ಯಾರೋ ಕಾಲು ಎಳೆದು ಅವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು, ಅವ್ರು 2 ಮದುವೆ 3 ಮದುವೆ 4 ಮದುವೆ ಇನ್ನೊಂದು ಮದುವೆ ಆ ಮದುವೆ ಅನ್ನತಕ್ಕಂಥದ್ದೆಲ್ಲ ಹೊರಗಡೆ ಬಂದು ತಲೆ ಚಚ್ಕೊಳ್ತಕ್ಕಂಥ ಭಾವ ಆಗುತ್ತೆ. ಜುಜು ಇವ್ರನ್ನ ನಾವು ರೋಲ್ ಮಾಡೆಲ್ ಅಂತ ಅಂದ್ಕೊಳ್ತಾ ಇದ್ದಿದ್ದು ಅನ್ನತಕ್ಕಂಥ ಒಂದು ಭಾವ. ಕಲಾವಿದರುಗಳಿಗೆ ಅಪಮಾನವಾಗ್ತಕ್ಕಂಥದ್ದಾಗುತ್ತೆ. ಕಿರುತೆರೆಯ ಕಲಾವಿದರಿಗೆ ಏನಾದರೂ ಅವಮಾನಕರವಾಗ್ತಕ್ಕಂಥ ಪ್ರಸಂಗಗಳಾಗ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಶುಕ್ರ ಕೇತು ಕಲಾವಿದರಲ್ಲಿ ಹೆಣ್ಣು ಕಲಾವಿದರಿಗೆ ಅವಮಾನಕರ ಆಗ್ತಕ್ಕಂಥದ್ದು, ಸೂಸೈಡಲ್ ಟೆಂಡೆನ್ಸಿ ಆಗ್ತಕ್ಕಂಥದ್ದು. ಕಡಿಮೆ ಅಂದರೂ ಒಂದು 3 ರಿಂದ 5 ಜನ ಕಲಾವಿದರು ಪೊಲೀಸ್ ಸ್ಟೇಷನ್ ಮೆಟ್ಲು ಇಲ್ಲ ಜೈಲ್ ಮೆಟ್ಲು ಇಲ್ಲ ಅವಮಾನ ಇವುಗಳನ್ನು ಅನುಭವಿಸ್ತಕ್ಕಂಥದ್ದಾಗುತ್ತೆ. ಸರ್ಕಾರದಿಂದ ದಂಡನೆ, ಇಲ್ಲ ಪ್ರೊಡ್ಯೂಸರ್ ಸಂಘದಿಂದ ದಂಡ, ನಿರ್ದೇಶಕರ ಸಂಘದಿಂದ ದಂಡ, ಪ್ಲೀಸ್ ಗೆಟ್ ಔಟ್, ಇವ್ರನ್ನ ಸೈನ್ ಯಾರು ಮಾಡ್ಕೋಬೇಡಿ, ಈ ಥರದ್ದು ಒಂದು ನಡೀತಕ್ಕಂಥದ್ದಾಗುತ್ತೆ. ಇಲ್ಲ ಅವರವರು ಕಿತ್ತಾಡಿಕೊಂಡು ಅವರ ಬಗ್ಗೆ ತುಂಬ ಅಪಭ್ರಂಶ ಅಂದರೆ ಅಪವಾದಗಳು, ಕೆಟ್ಟ ಹೆಸರುಗಳು ಬರ್ತಕ್ಕಂಥದ್ದಾಗುತ್ತೆ. ಸೊ ಈ ವರ್ಷ ಕಲಾವಿದರು ಮೈ ಮನಸ್ಸು ಮಾತು ನಡವಳಿಕೆ ಹೋಗೋದು ಬರೋದು ಎಚ್ಚರಿಕೆಯಿಂದ ಇರಿ. ದುಡ್ಡೊಂದಷ್ಟೇ ಅಲ್ಲ ನಾವು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದಕ್ಕಿಂತಲೂ ದುಡ್ಡು ಇವತ್ತೆಲ್ಲ ನಾಳೆ ಸಂಪಾದಿಸ್ಬೋದು, ಯಾವಾಗಾದರೂ ದುಡ್ಡು ಉಳಿಯೋಲ್ಲ. ಕೊನೆವರೆಗೂ ಉಳಿಯೋದು ಒಂದು ಆತ್ಮತೃಪ್ತಿ ಹಾಗೂ ಪರಿಪೂರ್ಣ ಹೆಸರು. ಆ ಒಂದು ಒಳ್ಳೆಯ ಹೆಸರನ್ನ ಸಂಪಾದಿಸಲಿಕ್ಕೆ ಮಾಡಿ ಕಾಂಟ್ರವರ್ಸಿಗೆ ಹೋಗಬೇಡಿ, ಕಾಂಟ್ರವರ್ಷಿಯಲ್ ವ್ಯಕ್ತಿಗಳ ಜೊತೆಲಿ ಹೋಗಬೇಡಿ, ಕಾಂಟ್ರವರ್ಷಿಯಲ್ ಪ್ರೋಗ್ರಾಮ್ಸ್ಗೆ ಮಾಡ್ಲಿಕ್ಕೆ ಹೋಗಬೇಡಿ. ಅಲ್ಲಿ ಏನಾದರೂ ನಿಮ್ಮನ್ನ ಯಾರೋ ಕಾಲು ಎಳೆದು ಅವಮಾನ ಪಡ್ತೀರಾ, ದುಡ್ಡು ಬರ್ಬೋದು, ಹೆಸರು ಬರ್ಬೋದು, ಹೊರಗಡೆ ಬಂದು ಆ ದುಡ್ಡು ಹೆಸರು ಕೆಟ್ಟ ಹೆಸರು ತೊಗೊಂಡು ಏನು ಮಾಡ್ತೀರಾ? ಈ ಕಡೆ 2 ಇಟ್ಟುಬಿಟ್ಟು ಒಳ್ಳೆ ಹೆಸರು ಬೇಕಾ ದುಡ್ಡು ಬೇಕಾ ಅನ್ನತಕ್ಕಂಥದ್ದಾದರೆ ಆ ದುಡ್ಡಿನ ಜೊತೆ ಕೆಟ್ಟ ಹೆಸರು ಬರುತ್ತೆ. ನೆನ್ಪಿಟ್ಕೊಳ್ಳಿ, ಒಳ್ಳೆ ಹೆಸರೇ ತಗೋಬೇಕು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಖಂಡಿತ ಶುಕ್ರ ಕೇತು ಅದು ಯಾವ ಮಟ್ಟಕ್ಕಿರುತ್ತೆ ಅಂದರೆ, ನಿಮ್ಮಷ್ಟು ಒಳ್ಳೆಯವರಿಲ್ಲ ಅಂದುಕೊಂಡಂಥ ಕಲಾವಿದರು ನಿಮಗಿಂತಲೂ ಕೆಟ್ಟವರಿಲ್ಲ, ಛೀ ಥೂ ಅನಿಸಿಕೊಳ್ಳುವಷ್ಟರ ಮಟ್ಟಕ್ಕೆ ಅವಮಾನವಾಗತಕ್ಕಂಥ ಪ್ರಸಂಗಗಳಾಗುತ್ತೆ. ಮೈಯೆಲ್ಲ ಸುಪ್ತ ಪ್ರಜ್ಞೆಯಿಂದಿರಬೇಕು. ಎಚ್ಚರಿಕೆ ಕಲಾವಿದರು ಮಾತ್ರ. ಅದರಲ್ಲೂ ಈ ಸ್ಟಂಟ್ ಮ್ಯಾನ್ಸ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವರು, ಫೈಟ್ ಮಾಸ್ಟರ್ಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥವರು
ಎಚ್ಚರಿಕೆ, ಅವ್ರಿಗೇನಾದ್ರು ಇಂಜುರೀಸ್ ಆಗತಕ್ಕಂಥ ಒಂದು ಭಾವ ಜಾಸ್ತಿ. ಯಾಕೆಂದ್ರೆ ಕುಜನ ಮನೆಯಲ್ಲಿ ಕೇತು ಇದ್ದಾನೆ, ಚಂದ್ರ ಇದ್ದಾನೆ, ನೀರಿನಲ್ಲಿ ಮುಳುಗೋದು, ಎತ್ತರವಾದ ಪ್ರದೇಶದಿಂದ ಬೀಳೋದು, ಕೈಯೋ ಕಾಲೋ ಮುರ್ಕೊಳ್ಳೋದು ಇವುಗಳಾಗ್ತಕ್ಕಂಥದ್ದು. ಇಲ್ಲ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಹೋಗಿ ಎಲ್ಲಾದ್ರೂ ಗುದ್ದಿ ಇನ್ನೂ ಹೆಸರು ಕೆಡಿಸ್ಕೊಳ್ಳೋದು, ಇಲ್ಲ ನಿಮ್ಗೆ ತುಂಬಾ ದೊಡ್ಡ ಸೂಪರ್ ಸ್ಟಾರ್ ಹೆಸರು ಬಂದ್ಬಿಟ್ಟಿದೆ ಅಂತ ಇಳಿದು ಪಬ್ಲಿಕ್ ಹತ್ರ ಅವಮಾನ ಮಾಡೋದು, ಗಲಾಟೆ ಮಾಡೋದು ಆಗ್ತಕ್ಕಂಥದ್ದಾಗುತ್ತೆ. ರಾಜಕೀಯ ಅದು ಇದು ಅಂತ ಹೋಗಿ ಅಲ್ಲೂ ಮುಗುಚಿ ಬೀಳತಕ್ಕಂಥದ್ದಾಗುತ್ತೆ. ನಾವು 4-5 ಪಿಕ್ಚರ್ ಮಾಡ್ಬಿಟ್ಟಿದೀವಿ, ನಮ್ಗೆ ಹೆಸರಿದೆ, ಜನರು ಬಂದ್ಬಿಟ್ಟಿದ್ದಾರೆ, ನಮ್ಮಿಂದ್ಗಳನ್ನೇ ಇರ್ತಾರೆ ಅಂತಕ್ಕಂಥ ಒಂದು ದಡ್ಡತನದ ಮೂರ್ಖತನದಿಂದಾಗಿ ಹೋಗಿ ಓಟು ಎಲೆಕ್ಷನ್ ಅಂತ ಬೇರೆಯವ್ರು ಯಾರ್ದೋ ಮಾತು ಕೇಳಿ ಎಲೆಕ್ಷನ್ಗಳಿಗೆ ಹೋಗಿ ಬಕ್ಕಬಾರಲು ಬೀಳತಕ್ಕಂಥದ್ದು, ಅಲ್ಲೂ ಅವಮಾನಕರ ಪ್ರಸಂಗಗಳನ್ನ ಅನುಭವಿಸ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಈ ಕಲಾವಿದರು ರಾಜಕೀಯದಿಂದ ದೂರವಿರಿ, ಕಾಂಟ್ರವರ್ಸಿಯಿಂದ ದೂರವಿರಿ. ಯಾರ್ದೋ ಮಾತು ಕೇಳಿ ಆ ಚಂದನ್ ಜೊತೆ ಕೇತು ತಲೆ ಕೆಡಿಸ್ಕೊಂಡು ಏನೋ ಒಂದು ಆಸೆಗೆ ಹೋಗಿ ಹಪಹಪಿಗೆ ಬಿದ್ದು ಹೆಸರು ದುಡ್ಡುಗೋಸ್ಕರ ಕಾಂಟ್ರವರ್ಸಿನಲ್ಲಿ ಬೀಳ್ತೀರಾ. ಕಲಾವಿದರು ಮಾತ್ರ ಎಲ್ಲ ಎಚ್ಚರಿಕೆ ಆಗಿರ್ಬೇಕಮ್ಮ. ಇದೊಂದನ್ನ, ಅದು ಯಾರಾದರೂ ಅಷ್ಟೇ, ನಮಗೂ ಅದಕ್ಕೂ ಸಂಬಂಧವಿಲ್ಲ. ನೋಡಿ, ಹಿರಿಯ ನಟರುಗಳಿದ್ದಂಥ ಒಂದು ಭಾವವನ್ನು ನೋಡಿ ಅವರನ್ನು ಗಮನಿಸಿ. ಯಾರೋ ಲಕ್ಷದಲ್ಲೊಬ್ರು ನಮ್ಮ ಅಂಬಿ ಥರ ಬೈ ಬರ್ತ್ ದೇ ಬೀನ್ ಬಾರ್ನ್ ವಿತ್ ಸ್ಟಾರ್ಸ್ ಅಂತ ಹೇಳ್ತೇವೆ. ಅದು ತಾನಾಗಿ ಬಂದಿದೆ, ಅದಾಗಿದೆ, ಅದ್ರ ಬಗ್ಗೆ ಪ್ರಶ್ನೆ ಬೇಡ. ಆದರೆ ರಾಜ್ಕುಮಾರ್ ಅವ್ರನ್ನ ನೋಡಿ, ವಿಷ್ಣುವರ್ಧನ್ ಅವ್ರನ್ನ ನೋಡಿ, ರವಿಚಂದ್ರನ್ ಅವ್ರನ್ನ ನೋಡಿ, ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳು. ಅದಕ್ಕೂ ನಮಗೂ ಗಂಧ ಇಲ್ಲ, ನಾವು ಬರೀ ಆ್ಯಕ್ಟಿಂಗ್ ಅಷ್ಟೇಪ್ಪ, ನಾವಾಯಿತು, ನಮ್ಮ ವೃತ್ತಿರಂಗ ಆಯಿತು, ನಮ್ಗೆ ಬೇರೆ ಅದು ಇದು ಏನೋ ಕಾಂಟ್ರವರ್ಸಿ ಕರಿಬೇಡಿ ಅನ್ನತಕ್ಕಂಥ ಒಂದು ಭಾವ. ಅಂಥ ಒಂದು ವಿಶೇಷ ಈ ಒಂದು ವರ್ಷ ಇರತಕ್ಕಂಥದ್ದು. ಮೈಯೆಲ್ಲ ಎಚ್ಚರಿಕೆ ಆಗಿರಬೇಕು. ಎಸ್ಪೆಷಲಿ ಸ್ಟಂಟ್ ಮ್ಯಾನ್ಸ್, ಸ್ವಲ್ಪ ಎಚ್ಚರಿಕೆ. ಯಾರಾದರೂ ಆತ್ಮಹತ್ಯೆಯ ಮಟ್ಟಕ್ಕೂ ಕೂಡ ಪ್ರಚೋದನೆ ಆಗ್ತಕ್ಕಂಥದ್ದು ಆಗಿಬಿಡುತ್ತೆ. ಈ ಎಚ್ಚರಿಕೆ ಇರಲಿ. ಇನ್ನು ಆರೋಗ್ಯದ ಬಗ್ಗೆ ಅತಿ ಮುಖ್ಯವಾಗಿ ನಾವು ನೋಡಲೇಬೇಕು. ಯಾವ ಯಾವ ರಾಶಿಯವರಿಗೆ ಏನು ಅನಾರೋಗ್ಯ ಕೊಡಬಹುದು, ಎಚ್ಚರಿಕೆ, ಮುನ್ನೆಚ್ಚರಿಕೆ. ನೋಡಿ, ಆಗಲೇ ಒಂದು ಪತ್ರವನ್ನು ಓದ್ತಿರ್ಬೇಕಾದ್ರೆ ಮಿಥುನ ಲಗ್ನ, ಅಷ್ಟಮಕ್ಕೆ ಕುಜ, 7ನೇ ಮನೇಲಿ ಶನಿ ವಕ್ರ ಬೇರೆ. ಸೊ ಮನೇಲಿ ತುಪ್ಪ ಇದ್ರೂ ಕೂಡ ಪಕ್ಕದ ಮನೆ ಮೊಸರಿಗೆ ಹೋಗ್ತಾನೆ ಅವನು. ಮನೆಯಲ್ಲಿ ಬಂಗಾರದಂತ ಹೆಂಡತಿ ಇದ್ರೂ ಕೂಡ ಬೆಳ್ಳಿಯ ಕಡೆ ಹೋಗ್ತಾನೆ. ಶನಿ ಅಂದ್ರೆ ಜೂಜು, ಸಟ್ಟ, ಬಾಜಿ, ಲಾಟ್ರಿ, ನಸುಗುನ್ನಿಕಾಯಿ, ನರಿ ಬುದ್ಧಿ, ಕೆಟ್ಟ ಬುದ್ಧಿ, ವಕ್ರ ಬುದ್ಧಿ, ಮಂದ ಬುದ್ಧಿ, ಕುಡುಕು ಬುದ್ಧಿ, ಜೂಜಾಟ ಬುದ್ಧಿ, ವಕ್ರ ಬುದ್ಧಿ ಅಂತ ಹೇಳ್ತೇವೆ. ಬರಲೇಬೇಕು. ನಾವೆಲ್ಲರೂ ಜೂಜಾಟಗಾರರೇ, ಎಲ್ಲರೂ ಜೂಜಾಡ್ತೇವೆ ಜೀವನದಲ್ಲಿ, ಯಾರಿಗೂ ಗೊತ್ತಿಲ್ಲ. ಬದುಕೇ ಒಂದು ಜೂಜಾಟ. ಗೆದ್ರೆ ಅವನಿಗೆಲ್ಲರೂ ಪದವಿ ಸನ್ಮಾನ, ಸೋತರೆ ಅವನು ಸೋತ ಅನ್ನತಕ್ಕಂಥದ್ದು. ಆದರೆ ಕೆಲವರು ನಿಜವಾಗ್ಲೂ ತಮ್ಮ ಮನೆ ಕುಟುಂಬ ಎಲ್ಲ ತಗೊಂಡೋಗಿ ಹಳ ಇಟ್ಟು ಆಡ್ತಕ್ಕಂಥ ಒಂದು ಭಾವ. ಸೊ ಮೊದಲೇ ಕಾಲಾತೀತ ನಿರ್ಣಯ. ಸೊ ಯಾವ ಯಾವ ರಾಶಿಯವರಿಗೆ ಏನೇನು ಅನಾರೋಗ್ಯ ಈ ವರ್ಷ ಕಾಡಬಹುದು, ಸೊ ಅದಕ್ಕೇನು ಎಚ್ಚರಿಕೆ ಹಾಗೂ ಪರಿಹಾರಗಳ ಸರಮಾಲೆಯನ್ನು ಕೂಡ ಹೇಳ್ತೇನೆ. ಯಾವ ಮಂತ್ರ ಜಪ ಮಾಡ್ಕೋಬೇಕು, ಯಾವ ದೇವ್ರ ಪೂಜೆ ಮಾಡ್ಕೋಬೇಕು, ಯಾವ ದಾನ ಕೊಡಬೇಕು, ಯಾವ ವಸ್ತ್ರ ಧರಿಸಬೇಕು, ಯಾವ ಬಣ್ಣಗಳು ಧರಿಸಬೇಕು, ಯಾವ ರತ್ನಗಳು ಧರಿಸಬೇಕು, ಇವುಗಳ ಬಗ್ಗೆ ಸಮಗ್ರ ಮಾಹಿತಿ ಇವತ್ತು ನಾಳೆ ಇದೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯುಗಾದಿ ಅವತ್ತು 1.5 ಗಂಟೆನಲ್ಲಿ ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಅಂತ ನಿನ್ನೆ ಇವತ್ತು ನಾಳೆ ಕೂಡ ಆದಷ್ಟು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಒಳ್ಳೇದಾಗ್ಲಿ. ವಿಜಯ್, ನಾವು ಬಹಳ ಕಾಯ್ತಾ ಇದೀವಿ. ಯಾಕಂದ್ರೆ ಮನುಷ್ಯಂಗೆ ಏನಿಲ್ಲ ಅಂದ್ರೂ ಕೂಡ ಸಹಿಸ್ಕೋಬಹುದು, ಆದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು. ಈ ವರ್ಷ ಎಲ್ಲರಿಗೂ ಆರೋಗ್ಯ ಹೇಗಿದೆ ಗುರುಜಿ? ನೋಡಿ, ಆಯುಷ್ಯ ಭಾಗಕ್ಕೆ ಲೆಕ್ಕಾಚಾರ ತಗೊಂಡ್ರೆ ಈ ವರ್ಷ 5 ಗ್ರಹಣಗಳು ನಡೆಯತಕ್ಕಂಥದ್ದು. ಸಾವಿರಾರು ಗ್ರಹಣಗಳು ನಡೆಯುತ್ತೆ, ನೆನ್ಪಿಟ್ಕೊಳ್ಳಿ. ನಮ್ಮ ಕಣ್ಣಿಗೆ ಗೋಚರ ಆಗ್ತಕ್ಕಂಥದ್ದು 1, 2, ಆದರೆ ಅಪರೂಪ 5 ಗ್ರಹಣಗಳು ಬರತಕ್ಕಂಥದ್ದು. ಆ 5 ಗ್ರಹಣಗಳಲ್ಲಿ ಒಂದು ಗ್ರಹಣ ಉಗಾದಿ ತೀರ್ತಿದ್ದ ಹಾಗೆ ನಮಗೆ ಅಪ್ಲೈ ಆಗ್ತಕ್ಕಂಥ ಒಂದು ಗ್ರಹಣ ನಡೆಯುತ್ತೆ. ಹೆಚ್ಚು ಕಡಿಮೆ ಏಪ್ರಿಲ್ 25ಕ್ಕೆ ಅಂತ ನಾನು ಅನ್ಕೋತೇನೆ ಆ ಒಂದು ಬರ್ತಕ್ಕಂಥ ಒಂದು ಗ್ರಹಣ, ಮಧ್ಯರಾತ್ರಿಯ ಒಂದು ಪ್ರಭಾವ. ಆನಂತರ ಮೇ 25ಕ್ಕೂ ಕೂಡ ಒಂದು ಗ್ರಹಣ ಇರಬೇಕು ಅಂತ ನನ್ನ ಲೆಕ್ಕಾಚಾರ. ನಮಗೆ ಗೋಚರ ಆಗೋದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ಆದರೂ ನಮಗೆ ಗೋಚಾರ ಆಗದಿದ್ರೂ ಕೂಡ ತುಂಗಭದ್ರಾದಲ್ಲಿ ನೀರಿಲ್ಲ. ನಾವಿರೋದು ಬೆಂಗಳೂರು, ಮೈಸೂರಲ್ಲಿ ನೀರಿಲ್ಲ, KRS ಅಲ್ಲಿ. ಸೊ ಇಲ್ಲಿ ಕುಡಿಯೋಕೆ ನೀರಿಲ್ಲ. ಎಲ್ಲೋ KRS ಅಲ್ಲಿ ತಾನೇ ನೀರಿಲ್ಲ ಬಿಡು. ಎಲ್ಲೋ ದೂರ ಆಗ್ತಕ್ಕಂಥ ಅನಾಹುತ ನಮಗೂ ಇಂಪ್ಯಾಕ್ಟ್ ಆಗುತ್ತೆ. ಮಂಡ್ಯದಲ್ಲಿ ಕಬ್ಬು ಬೆಳೆದಿಲ್ಲ,
ಸಕ್ಕರೆ ಬೆಲೆ ಜಾಸ್ತಿ ಆಯಿತು, ಅಕ್ಕಿ ಇಲ್ಲ, ನಮಗೆ ಅಕ್ಕಿ ಬೆಲೆ ಜಾಸ್ತಿ ಆಯಿತು, ಕೊಂಡ್ಕೋಬೇಕು ಜಾಸ್ತಿ ದುಡ್ಡು ಕೊಟ್ಟು, ಹೌದಲ್ವೋ? ಸೊ ಆ ರೀತಿ ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದು ಅನಾಹುತ ಎಷ್ಟೇ ದೂರದಲ್ಲಾದರೂ ನಮಗೆ ಇಂಪ್ಲಿಮೆಂಟ್ ಆಗುತ್ತೆ. ಪಕ್ಕದ ಮನೇಲಿ ತಾನೇ ಕಳ್ತನ ಆಗಿದೆ, ನಮಗೇನು ಆಗೋದಿಲ್ಲ ಅಂದ್ಕೊಂಡ್ರೆ ದಡ್ಡತನ. ಪಕ್ಕದ ಬೀದಿನಲ್ಲಿ ತಾನೇ ಕಳ್ತನ ಆಗಿದೆ, ಚೈನ್ ಸ್ನ್ಯಾಚಿಂಗ್ ಆಗಿದೆ ಅನ್ನತಕ್ಕಂಥದ್ದು ಆಗಿದೆ ಅಂದರೆ ನಮ್ಮ ಗಲ್ಲಿಗೂ ಬರೋದಿಲ್ಲ ಕಳ್ಳರು ಅಂದ್ಕೊಂಡ್ರೆ ನಿಮ್ಮ ದಡ್ಡತನದ ಪರಮಾವಧಿ. ಅದು ಎಚ್ಚರಿಕೆಯ ಸೂಚನೆ. ಅಲ್ಲಾಗಿದೆ ಅಂದರೆ ಇಲ್ಲೂ ಆಗುತ್ತೆ, ಎಚ್ಚರಿಕೆ ತಗೊಳ್ಳಿ. ಮೊದಲೇ 4 ಜನ ಮಾತಾಡ್ಕೊಂಡು ರಕ್ಷಣಾ ಪಡೆ ನಿಂತ್ಕೊಳ್ಳಿ, ಕಾವಲು ನಿಂತ್ಕೊಳ್ಳಿ ಅನ್ನತಕ್ಕಂಥದ್ದು ಒಂದು ಸೂಚನೆ. ಅಂದರೆ ಮುಂದಕ್ಕೆ ನಡೆಯುವ ಯಾವುದೋ ಒಂದು ಅನಾಹುತಗಳ ಒಂದು ಮುನ್ಸೂಚನೆ ಈ ಗ್ರಹಣಗಳು ಕೊಡ್ತಕ್ಕಂಥದ್ದು. ಗ್ರಹಣಗಳಿಲ್ಲ, ಕೆಟ್ಟದ್ದೇ ಇಲ್ಲ. ಕೆಟ್ಟದ್ದೇ ಇಲ್ಲ ಅಂದರೆ ಒಳ್ಳೆಯದೂ ಇಲ್ಲ. ಸೊ ಈ ವರ್ಷ ಅತಿ ಮುಖ್ಯವಾಗಿ ಅಷ್ಟಗ್ರಹ ಕೂಟವೊಂದು ಈ ಒಂದು ಮೇ ಮಧ್ಯಭಾಗದಲ್ಲಿ ನಡೀತಕ್ಕಂಥದ್ದಾಗುತ್ತೆ. ಆ ಒಂದು ಶನಿ ರಾಹು ಪ್ರಭಾವ ತುಲಾ ರಾಶಿಯಲ್ಲಿ, ಮೇಷರಾಶಿನಲ್ಲಿ ಕೇತು, ಎಲ್ಲ ಗ್ರಹಗಳು ಬಂದು ಸೇರಿಕೊಳ್ಳುತ್ತೆ. ಆ ಒಂದು ಕಾಳಸರ್ಪ ದೋಷ ಪ್ರಭಾವಕ್ಕೆ ರಾಹುವಿನಿಂದ ಕೇತು ಮೇಲೆ ನೋಡಿ, ಎಲ್ಲ ಗ್ರಹಗಳು ಈ ರೀತಿ ಸುತ್ತೋದು ಕ್ಲಾಕ್ ವೈಸ್. ರಾಹು ಕೇತು ಆಂಟಿ ಕ್ಲಾಕ್ ವೈಸ್, ನಮ್ಗೆ ಅಡ್ಡ ಬರೋದು. ಎಕ್ಸ್ಟೆನ್ಸ್ ಅಂತ ಹೇಳೋದೇ ಅದು, ಅಡ್ಡ ಬರ್ತಕ್ಕಂಥದ್ದು ಅಂತ. ಸೊ ಅವ್ರು ಅಡ್ಡ ಬರ್ತಾರೆ, ಈ ರೀತಿ ಬರ್ತಿರ್ಬೇಕಾದ್ರೆ ಈ ರೀತಿ ಕ್ಲಾಕ್ ಮಾಡ್ತಾರೆ ಅವರು. ಏನೋ ತೊಂದರೆ, ಆಯಾಯ ರಾಹು ಕೇತುವಿಗೆ ಯಾವ ಗ್ರಹಗಳು ಸೇರಿರ್ತಾವೋ ಅಂತಹ ವ್ಯಕ್ತಿಗಳಿಂದ, ಅದಕ್ಕೆ ಸಂಬಂಧಪಟ್ಟಂಥ ಛೇದಗಳಿಂದ ನಮಗೆ ದೋಷ ಅಲ್ಲಾಗುತ್ತೆ, ಮಡಿ ಆಗುತ್ತೆ ಅಂತಕ್ಕಂಥದ್ದು. ತಪ್ಪಿಸೋದು ಯಾರ ಕೈಯಲ್ಲೂ ಆಗೋದಿಲ್ಲ, ಆದರೂ ಅದರ ಭಾರೀ ಸೂಚನಾ ತೋರಿಸ್ತಕ್ಕಂಥದ್ದು ನಾನು ನಿನ್ನೆ ಹೇಳಿದ್ದೆ. ಗುರುಗಳು ಅಸ್ತಂಗತರಾಗ್ತಕ್ಕಂಥದ್ದು, ಅಗ್ನಿಭೀತಿ, ಒಂದು ರೀತಿ ಆಕಸ್ಮಿಕ ರೀತಿ ಸಾವುಗಳು ಆಗ್ತಕ್ಕಂಥದ್ದು, ಕೇಂದ್ರ ಸರ್ಕಾರಕ್ಕೆ ಹಗರಣಗಳ ಮೇಲೆ ಹಗರಣ ಅಂತ ಯಾವಾಗಲೂ 1975 ಮಾಡಿರ್ತಕ್ಕಂಥ ಹಗರಣ ಒಂದು ಹೊರಗಡೆ ಬಂದಿದೆ ಈಗ. ಅದರಲ್ಲಿ ತೀರು ಹೋದ ಪ್ರಧಾನಮಂತ್ರಿಗಳ ಹೆಸರು ಕೂಡ ಬಂದಿರತಕ್ಕಂಥ ಒಂದು ಭಾವ ನೋಡಿ. ಕೇಂದ್ರ ಸರ್ಕಾರಕ್ಕೆ ಮುಜುಗರ, ಅವರು ಏನೇ ಹೇಳಬಹುದು. ಈ ಒಂದು ಗುರುಭಾವ ವೃಷಭ ರಾಶಿಯ ಪ್ರಭಾವ ಇನ್ನಷ್ಟು ಹಗರಣಗಳ ರಾಡಿ. ಇನ್ನೊಬ್ಬ ಬಹುದೊಡ್ಡ ಒಂದು ಗೃಹ ಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ಮಂತ್ರಿ ಹೇಳ್ತಾರೆ, ರೈತರು ನಮ್ಗೆ ನೀರಿಲ್ಲ ಸ್ವಾಮಿ ಅಂತ ಕೇಳಿದ್ರೆ, ನಮಗೆ ಆ ತೋಟಕ್ಕೆ ಆ ಒಂದು ಬೆಳೆದಿರ್ತಕ್ಕಂಥ ಬೆಳೆಗೆ ಇಲ್ಲ ಅಂತ ಹೇಳಿದ್ರೆ, ಪಕ್ಕದ ರಾಜ್ಯದ ಒಬ್ಬ ವ್ಯಕ್ತಿ, ಒಬ್ಬ ಆ ಒಂದು ಸ್ಥಾನದಲ್ಲಿ ನಿಂತಿರ್ತಕ್ಕಂಥವ್ರು ಎಷ್ಟು ಬಾರಿ ತೂಕವಾಗಿ ಯೋಚನೆ ಮಾಡಿ ಯಾವಾಗಲೂ ಒಂದು ಸಲ ಮಾತಾಡೋದ್ರ ಅರ್ಥ ಇದೆ. 1000 ಜನ ಮುಂದ್ಗಡೆ ಮಾತಾಡುವಾಗ ತಮ್ಮ ಒಂದು ಕಾಮನೆಗಳನ್ನು, ಭಾವನೆಗಳನ್ನು ನಿಯಂತ್ರಣ ಇಟ್ಕೋಬೇಕು. ನಾವೇನು ಉಚ್ಚೆ ಒಯ್ದು ಆ ಒಂದು ಡ್ಯಾಮ್ ತುಂಬಿಸ್ಲಿಕ್ಕಾಗುತ್ತಾ, ನೀರಿಲ್ದಿದ್ದು ಎಲ್ಲಿಂದ ಬಿಡೋದ್ರಿ ಅನ್ನತಕ್ಕಂಥ ಭಾವಾರ್ಥಕ್ಕೆ ಮಾತಾಡತಕ್ಕಂಥದ್ದು, ಮೂತ್ರ ಮಾಡಿ ತುಂಬಿಸ್ಬೇಕಾ ಅನ್ನತಕ್ಕಂಥದ್ದು. ನೋಡಿ ಎಂಥ ಒಂದು ಭ್ರಷ್ಟ ಮಂತ್ರಿ ವ್ಯಕ್ತಿಗಳನ್ನು ನೋಡ್ತಿದ್ದೇವೆ. ಒಬ್ಬ ಕಡು ಸಾಮಾನ್ಯ, ನೀರಿಲ್ಲಯ್ಯ ನಮ್ಮ ತೋಟಕ್ಕೆ ನೀರು ಬಿಡೋಕೆ ವ್ಯವಸ್ಥೆ ಮಾಡಿಸಿ ಅಂದರೆ ಯಾವ ಮಾತು ಮಾತಾಡ್ತಾರೆ ಅನ್ನತಕ್ಕದ್ದು. ಅಂದರೆ ನೀನು ಎಷ್ಟಾದರೂ ಹಾಳಾಗು, ನೀನು ಕೆಟ್ಟೋಗು, ನನಗೇನು ಬೇಕು, ನಮ್ಮನ್ನು ಅಷ್ಟು ತುಚ್ಛವಾಗಿ ನೋಡ್ತಕ್ಕಂಥವ್ರು ಬಂದುಬಿಟ್ಟಿದ್ದಾರೆ. ಅಂಥ ವ್ಯಕ್ತಿಗಳಿಗೆ ಪಾಠ ಕಲಿಸೋದೇ ಈ ಚುನಾವಣಾ. 5 ವರ್ಷ ಅನ್ನೋದಿನ್ನು ಮರೆತು ಬಿಡಿ, ಈಗಲೇ ಕಲಿಸ್ಬೇಕು. ಮುಂದಕ್ಕೆ ಯಾವಾಗಲೂ ಅಲ್ಲ, ಹಬ್ಬ ಈಗ ತೋರಿಸ್ಬೇಕು, ಬುದ್ಧಿವಂತರಾಗಬೇಕು. ಇರಲಿ, ಈ ಒಂದು ವರ್ಷ ಎಲ್ಲರಿಗೂ ಕೂಡ ಒಂದು ನೆನ್ಪಿಟ್ಕೊಳ್ಳಿ. ನಾನು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಏನೇನು ಅನ್ನತಕ್ಕಂಥದ್ದು ಹೇಳ್ತಿದ್ದೇನೆ. ಆ ದೋಷಗಳಿಗೆ ಒಂದು ವಿಶೇಷವಾದಂಥ ದೀಪ ಪೂಜೆ ಇವತ್ತು ಹೇಳ್ಕೊಡ್ತೇನೆ. ನಾಳೆ ಯಾವ್ಯಾವ ರಾಶಿಯವರಿಗೆ ಏನೇನು ಅನಾರೋಗ್ಯ ಕಾಡುತ್ತೆ ಅನ್ನೋದು ತಿಳಿಸ್ಕೊಡ್ತೇನೆ. ಇವತ್ತು ವಿಶೇಷವಾದಂಥದ್ದು, ಯಾಕೆಂದರೆ ಈ ಅಷ್ಟಗ್ರಹ ಕೂಟ ಬೇರೆ ನಡೀತಕ್ಕಂಥದ್ದು. ಉಗಾದಿ ಆಗ್ತಿದ್ದ ಹಾಗೆಯೇ ಆ ಎಲೆಕ್ಷನ್ ಬೇರೆ ಹತ್ತಿರ ಬರ್ತಿದೆ. ಅಷ್ಟಲ್ಲಿ ಗ್ರಹಣ ಒಂದು ಬೇರೆ ತೋರಿಸ್ಕೊಡ್ತಿರ್ತಕ್ಕಂಥ. ಸೊ ಈ ಗ್ರಹಣಕ್ಕೂ ಅಷ್ಟಗ್ರಹ ಕೂಟಕ್ಕೂ ಮಧ್ಯೆ ಕರೆಕ್ಟಾಗಿ ಮೇ 5ಕ್ಕೆ ಎಲೆಕ್ಷನ್, 8ಕ್ಕೆ ರಿಸಲ್ಟು, ಏಪ್ರಿಲ್ 25ಕ್ಕೆ ಗ್ರಹಣ ಆದರೆ, ಮೇ 25ಕ್ಕೆ ಇನ್ನೊಂದು ಗ್ರಹಣ ಆದರೆ, 5ನೇ ತಾರೀಕಿಗೆ ಸುಮಾರು ಒಂದು 15-20 ದಿನ ಡಿಫ್ರೆನ್ಸ್ನಲ್ಲಿ ಇಷ್ಟು ಒಂದು ಭಾವ ನಡೀತಕ್ಕಂಥದ್ದಾಗುತ್ತೆ. ಅಂದರೆ ಒಂದು ಅನಾಹುತದ ಸೂಚನೆ ಇದು ಅಂತಕ್ಕಂಥದ್ದು, ಸಮ್ಮಿಶ್ರ ಸರ್ಕಾರದ ಸೂಚನಾ ಇದು ಅನ್ನತಕ್ಕಂಥದ್ದು. ತುಂಬ ದೊಡ್ಡ ಗರ್ವಿಗಳು ಬೀಳುತ್ತಾರೆ. ಅಂಥವರಿಗೆ, ಆ ಗರ್ವಿಗಳಿಗೆ ನಾನು ದೊಡ್ಡವ, ನಾನೇ ಎಲ್ಲಿಂದಲೂ ನಡೆಯುತ್ತದೆ ಅನ್ನತಕ್ಕಂಥವ್ರಿಗೆ ಅಧಪತನ ಆಗ್ತಕ್ಕಂಥದ್ದು. ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋರು ಮುಳುಗ್ತಾರೆ, ನಾನೇ ಗೆಲ್ತೀನಿ ಅನ್ನೋರು ಸೋಲುತ್ತಾರೆ, ಅಯ್ಯೋ ಏನೋ ಹೋಗ್ಲಿ ಬಿಡಪ್ಪ ಅನ್ನೋರು ಗೆಲ್ಲುತ್ತಾರೆ. ಅಂಥ ಒಂದು ವಿಸ್ಮಯಗಳು ನಡೆಯತಕ್ಕಂಥ
ಒಂದು ಪರೀಕ್ಷಾ ಕಾಲ, ಈ ಬಾರಿಯ ರಾಜಕೀಯ ಸಂಕ್ರಮಣ ಕಾಲ. ಅವ್ರಿಗೆ ಈ ರೀತಿ ಆಗ್ಬೇಕಾದ್ರೆ ನಿಮ್ಮ ಪಾಡೇನು? ಈ ಅಷ್ಟಗ್ರಹ ಕೂಟ ದೋಷವನ್ನು, ಈ ಗ್ರಹಣ ದೋಷವನ್ನು ದೂರ ಮಾಡಲು ದಯವಿಟ್ಟು ಈ ಗ್ರಹಣ ಕಾಲದಲ್ಲಿ ಇವತ್ತಿನಿಂದಲೇ ಆರಂಭ ಮಾಡಿ. ಯಾಕೆಂದ್ರೆ ಈ ಮಧ್ಯಾಹ್ನಕ್ಕೆ ಚತುರ್ದಶಿ ಮುಕ್ತಾಯವಾಗಿ ಅಮಾವಾಸ್ಯೆ ಆರಂಭ. ಕಂಚಿನಲ್ಲಿ ಮಾಡಿರ್ತಕ್ಕಂಥ, ಪಂಚಲೋಹದಲ್ಲಿ ಮಾಡಿರ್ತಕ್ಕಂಥ, ಇಲ್ಲ ಹಿತ್ತಾಳೆಯಿಂದ ಮಾಡಿರ್ತಕ್ಕಂಥ ದೀಪವನ್ನ ನಿಮ್ಮ ಕುಲದೇವರಿಗೆ ಹಚ್ಚಲೇಬೇಕು. ಇವತ್ತಿನಿಂದಲೇ, ಇವತ್ತು ಸಂಧ್ಯಾಕಾಲದಿಂದಲೇ ಹಚ್ಚಬೇಕು. ಅದರಲ್ಲೂ ಮಂಗಳವಾರ ಶಕುನಿಕ ಒಂದು ಕರಣ ಇವತ್ತು ವಿಶೇಷವಾಗಿ ಹಚ್ಚಲೇಬೇಕು. ನಾವು ಶಕುನಿಗಳಾಗಬೇಕೀಗ, ಹುಷಾರಾಗಬೇಕು. ನಾವು ಇಲ್ಲ ಮುಳುಗ್ತೇವೆ. ಯಾಕೇನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಬನ್ನಿ ಗುರುಜಿಯವರು, ಈ ದಿನ ಹೇಗಿದೆ ನಮ್ಮೆಲ್ರಿಗೂ, ಏನ್ ಹೇಳ್ತಾರೆ ಕೇಳೋಣ ಗುರುಜಿ. ನಾನೊಂದು ದೀಪವನ್ನ, ಅದರಲ್ಲೂ ಹಿತ್ತಾಳೆ ದೀಪವನ್ನ ಇವತ್ತೇ, ಯಾಕಂದ್ರೆ ಈ ಒಂದು ಯುಗಾದಿ 11ನೇ ತಾರೀಕಾದ್ರೆ ಇವತ್ತು ಚತುರ್ದಶಿ ಮುಗಿದಿರ್ತಕ್ಕಂಥದ್ದು, 2:45 ಮುಗಿಯುತ್ತೆ. ತಿಥಿ ಪ್ರಕಾರ ನಾಳೆ ಅಮಾವಾಸ್ಯೆ, ಆದರೆ ಅಮಾವಾಸ್ಯೆ ಮಧ್ಯಾಹ್ನಕ್ಕೆ ಆರಂಭ ಆಗುತ್ತೆ. ಸೊ ಈ ಅಮಾವಾಸ್ಯ ಚತುರ್ದಶಿ ಎರಡೂ ಸೇರಿರ್ತಕ್ಕಂಥ ಕಳ್ಳಮಾವಾಸ್ಯೆ ಅಂತೆಲ್ಲ ನಾವು ಮಾತಾಡ್ಕೋತೇವೆ ಕೆಲವೊಂದು ಸಮಯ. ಮೊನ್ನೆ ಅದ್ರ ಬಗ್ಗೆ ಹೇಳಿದ್ದೇನೆ, ಕೃಷ್ಣಮಾವಾಸ್ಯೆ ಅಂತ. ಪಾಂಡವರನ್ನ ಗೆಲ್ಲಿಸಲು ಕೃಷ್ಣ ತುಂಬಾ ದೊಡ್ಡ ತಂತ್ರಗಾರಿಕೆ ಮಾಡ್ತಾನೆ ಅಂತ. ಸೊ ನೀವು ಗೆಲ್ಲಲು ನಾನು ಈ ತಂತ್ರಗಾರಿಕೆ ಹೇಳ್ಕೊಡ್ತಿದ್ದೇನೆ. ಇವತ್ತು ಮಂಗಳವಾರ ಶಕುನಿ ಕರಣ, ಅದರಲ್ಲೂ ಪಂಚಗ್ರಹ ಒಕ್ಕೂಟವಾಗಿದೆ ಇವತ್ತು ಮೀನರಾಶಿಯಲ್ಲಿ. ಸೊ ಪ್ಲೀಸ್, ಒಂದು ಪಂಚಲೋಹದ್ದು ಇಲ್ಲ ಹಿತ್ತಾಳೆಯ ದೀಪವಿದ್ದರೆ, ಪುಟ್ಟ ದೀಪವಾದರೂ ಸರಿ, ಮನೆಯಲ್ಲಿ ನಿಮ್ಮ ಕುಲದೇವರಿಗೆ ಹಚ್ಚಿ. ಈ ಗ್ರಹಣದವರೆಗೂ ಹಚ್ಚೋದು ತುಂಬಾ ಒಳ್ಳೆಯದು. ಗ್ರಹಣದ ದಿನ ಒಂದು ವಿಶೇಷವಾದಂಥ ದಾನ ಕೂಡ ಮಾಡಬೇಕು. ಅದ್ರ ಬಗ್ಗೆ ನಾನು ಮುಂದೊಂದು ದಿನ ಹೇಳ್ತೇನೆ ಏನು ದಾನ ಮಾಡಬೇಕು ಅಂತ. ಆದರೆ ಇವತ್ತು ಕಂಪಲ್ಸರಿ ಹಚ್ಚಿ. ಆಗತಕ್ಕಂಥ ಮುಂದಕ್ಕೆ ಬರಬೇಕಾದಂಥ ಆ ಒಂದು ಅನಾಹುತಕ್ಕೆ ಆ ಒಂದು ದೀಪವೇ ಸಾಕ್ಷಿಯಾಗಿ ನಿಂತುಕೊಳ್ಳಲಿ, ತಡೆಯಾಗಿ ನಿಂತುಕೊಳ್ಳಲಿ. ಯೋಚನೆ ಮಾಡಬೇಡಿ. ಇರಲಿ, ಇವತ್ತಿನ ಒಂದು ರಾಶಿ ಭವಿಷ್ಯಕ್ಕೆ ಬಂದ್ಬಿಡೋಣ. ಉತ್ತರಾಭಾದ್ರ ನಕ್ಷತ್ರ, ವಿಶೇಷವಾಗಿ ಆ ಶನಿ ಭಾವದ ನಕ್ಷತ್ರವಾಗಿ ನಿಂತಿರ್ತಕ್ಕಂಥ ಒಂದು ದಿನ. ಈ ಒಂದು ಬುಧನ್ ಬೇರೆ ಇವತ್ತು ಮೀನರಾಶಿಗೆ ಬೇರೆ ಬಂದು ಸೇರ್ಕೊಳ್ಳೋದಂದ್ರೆ ಚಂದ್ರ, ಸೂರ್ಯ, ಕುಜ, ಶುಕ್ರ, ಬುಧ ಪಂಚಗ್ರಹಗಳು ಸೇರತಕ್ಕಂಥ ಒಂದು ಭಾವ. ಆ ಶನಿ ರಾಹು ನಡುವೆ ಆ ಕೇತು ಕೂಡ ಸೇರಿರ್ತಕ್ಕಂಥದ್ದು ಮೇಷರಾಶಿಯಲ್ಲಿ. ಗುರು ಒಬ್ಬನೇ ಸಿಕ್ಕಾಕೊಂಡಿದ್ದಾನೆ ಅನ್ನತಕ್ಕಂಥದ್ದು. ಇನ್ನು 5 ಗ್ರಹಗಳು ಹೊರಗಡೆ ಬಂದಿರತಕ್ಕಂಥದ್ದು. ನೋಡೋಣ ಯಾರ್ಯಾರಿಗೆ ಯಾವ ಭಾವವಿದೆ ಅಂತಕ್ಕಂಥದ್ದು. ಮೇಷರಾಶಿ ಸ್ವಲ್ಪ ಪರಿಶ್ರಮದ ದಿನ. ಚಂದ್ರ 12ನೇ ಮನೆ, ಬುದ್ಧಿಕಾರಕ, ಆತ್ಮಕಾರಕ, ಮನೋಕಾರಕ, ಧೈರ್ಯಕಾರಕ, ಆ ವೈಭೋಗಕಾರಕ. ಇಷ್ಟು ಜನ 12ನೇ ಮನೆಯಲ್ಲಿ ಮಲ್ಕೊಂಡ್ರೆ ಏನಾಗುತ್ತೆ? ಕೊಡೋರು ಇಲ್ಲ, ತಗೊಳ್ಳೋರು ಇಲ್ಲ, ಕೈ ಹಿಡ್ಕೊಳ್ಳೋರು ಇಲ್ಲ, ಧೈರ್ಯ ಹೇಳೋರು ಇಲ್ಲ, ಅಮ್ಮನೂ ಇಲ್ಲ, ಅಪ್ಪನೂ ಇಲ್ಲ, ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ, ಅಕ್ಕನೂ ಇಲ್ಲ, ತಂಗಿನೂ ಇಲ್ಲ, ಪರದೇಶ ಅಂತಕ್ಕಂಥದ್ದು. ಸೊ ಇವತ್ತು ಅಂತ ಒಂದು ಸ್ಥಿತಿ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಸ್ವಲ್ಪ ಎಚ್ಚರಿಕೆ ಮೇಷರಾಶಿಯವರು. ವೃಷಭ ರಾಶಿ ವಿಶೇಷ ಫಲ, ಶತ್ರುಗಳ ಪಲಾಯನ, ಎಂತಹ ದೋಷವಿದ್ದರೂ ಕೂಡ ನಿವಾರಣೆ ಮಾಡಿಕೊಳ್ತಕ್ಕಂಥ ಒಂದು ದಿನವಾಗಿರುತ್ತೆ. ಶತ್ರುಗಳ ಜೊತೆ ಕುಳಿತು ಮಾತಾಡು ನೋಡಿ, ಅವ್ರು ಓಡೋಗ್ತಾರೆ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂತ ಏನಾದರೂ ತಗಾದೆಗಳು, ಕಿರಿಕಿರಿಗಳು ಏನಾದರೂ ಇದ್ರೆ ಅದರಲ್ಲಿ ವಿಜಯವನ್ನ ಪ್ರಾಪ್ತಿ ಮಾಡಿಕೊಳ್ಳತಕ್ಕಂಥದ್ದು. ಏನಾದರೂ ಈ ಶುಕ್ರ ಕುಜ ಸೇರಿರೋದ್ರಿಂದ ಈ ಮದುವೆ ವಿಚಾರಗಳಿಗೆ ಯಾವುದೋ ನೀವು ಇಷ್ಟಪಟ್ಟಿದ್ದೀರಾ, ಕಂಟಕ ಆಗ್ತಿದೆ, ಏನಪ್ಪ ಮಾಡೋದು ಅಂದ್ರೆ ಇವತ್ತು ನೋಡಿ, ಮಾತಾಡಿ ನೋಡಿ, ಕನ್ವಿನ್ಸ್ ಆಗ್ತಾರೆ. ಯಾಕಂದ್ರೆ ಪಂಚಗ್ರಹಗಳು ಸೇರಿರೋದ್ರಿಂದ ಇಡೀ ಕುಟುಂಬವೆಲ್ಲ ಸೇರ್ಕೋಬೇಕು. ಕುಟುಂಬ ಎಲ್ಲ ಸೇರೋದು ಯಾವಾಗ? ವಿಶೇಷ ದಿನಗಳಲ್ಲಿ, ವಿಶೇಷ ಕಾರ್ಯಕ್ರಮಗಳಲ್ಲಿ, ವಿಶೇಷವಾದಂಥ ಪೂಜೆ, ಸಂಸ್ಕಾರ, ಹೋಮ, ಹವನ, ಯಜ್ಞ, ಯಾಗ, ಫಂಕ್ಷನ್, ಹಬ್ಬ, ಹರಿದಿನ, ಈ ಥರದ್ದು. ಹೌದಲ್ವೋ? ಸೊ ಆಗೆಲ್ಲರೂ ಸೇರಿರ್ತಾರೆ. ಆಗ ನಮ್ಮ ಮಾತು, ನಮಗೊಂದು ಆಲೋಚನೆ, ಚಿಂತನೆ, ಒಂದು ಬೇರೆ ಏನಾದರೂ ಬದಲಾವಣೆ ಏನಾದರೂ ಮಾಡ್ಕೋಬೇಕು ಅಂದ್ರೆ ಬೆಸ್ಟ್ ಟೈಮ್. ಸೊ ವೃಷಭ ರಾಶಿ ವಿಶೇಷ. ಮಿಥುನ ರಾಶಿ ಪರಿಶ್ರಮದ ದಿನವಾದರೂ ಕೂಡ ಯಶಸ್ಸನ್ನು ನೋಡ್ತಕ್ಕಂಥ ಒಂದು ದಿನ. ಕಲಾವಿದರಿಗೆ ತುಂಬಾ ವಿಶೇಷ, ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಇನ್ನೂ ವಿಶೇಷ, ಸರ್ಕಾರಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ, ಕಲಾವಿದರಿಗೆ ತುಂಬಾ ಅನುಕೂಲಕರವಾಗಿರ್ತಕ್ಕಂಥ ಒಂದು ದಿನ. ಡ್ರೈವರ್ಸ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವರು, ವಾಚ್ಮೆನ್ಸು, ಸೆಕ್ಯೂರಿಟಿ, ಪೊಲೀಸು, ಇದರಲ್ಲಿರ್ತಕ್ಕಂಥವ್ರಿಗೆ ಒಂಥರ ಹೊರೆ ಅನಿಸುತ್ತೆ, ಸ್ಟ್ರೆಸ್ ಅನಿಸುತ್ತೆ. ಕಟಕ ರಾಶಿ
ಚಂದ್ರ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು, ಶನಿ ಭಾವ, ಆ ಶನಿ ನಿಮಗೆ ಸುಖಭಾವದಲ್ಲಿ ಕಂಟಕನಾಗಿ ಕುಳಿತಿರ್ತಕ್ಕಂಥ ಒಂದು ವಿಶೇಷತೆ. ಸೊ ಏನಾದ್ರೂ ಒಂದು ತಾಯಿ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದಾಗುತ್ತೆ. ತಾಯಿಗೆ ಸಂಬಂಧಪಟ್ಟಂತ ಒಂದು ಅನಾರೋಗ್ಯ ಸಮಸ್ಯೆ ಇಲ್ಲ, ಭೂಮಿ ವಿಚಾರಗಳಲ್ಲಿ ತಗಾದೆಗಳು ಕೂಡ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಸ್ವಲ್ಪ ಹೋರಾಟ, ಒತ್ತಡ. ಮಿಕ್ಕಂತೆ ಕುಟುಂಬ, ಪ್ರೀತಿ, ಪ್ರೇಮ, ಅನುರಾಗ, ಹೋಗೋದು, ಸುತ್ತಾಡೋದು, ಬರೋದು, ಬುದ್ಧಿವಂತಿಕೆಯಿಂದ ಮಾಡತಕ್ಕಂಥ ವ್ಯವಹಾರ, ಈ ಟೀಚರ್ಸು, ಲೆಕ್ಚರರ್ಸು, ಹಾಸ್ಟೆಲ್ಸು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಟ್ಯುಟೋರಿಯಲ್ಸು, ಇದರಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವ್ರಿಗೆ ಅನುಕೂಲ. ಸಿಂಹರಾಶಿ, ಅಷ್ಟಮದ ಚಂದ್ರ, ಒಂಚೂರು ದಣಿತೀರಾ, ಆರೋಗ್ಯದಲ್ಲಿ ಬಳಲಿಕೆ ಆಗ್ತಕ್ಕಂಥದ್ದಾಗುತ್ತೆ, ಯಾರ್ಮೇಲೆ ಅದು ಜಗಳಕ್ಕೆ ಹೋಗ್ಬಿಡ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಏನಾದರೂ ಎಸ್ಪೆಷಲಿ ಸಿಂಹರಾಶಿ, ಸಿಂಹ ಲಗ್ನದ ಹೆಣ್ಮಕ್ಳು ತರಕಾರಿ ಹಚ್ಬೇಕಾದ್ರೆ ಎಚ್ಚರಿಕೆ, ಗಾಡಿ ಓಡಿಸ್ಬೇಕಾದ್ರೆ ಎಚ್ಚರಿಕೆ, ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಚ್ಚರಿಕೆ, ಕೆಲಸದಲ್ಲಿ ಯಾರ ಹತ್ರ ಆದರೂ ಕಿರಿಕಿರಿ ಮಾಡ್ಕೊಳ್ಳೋದು, ಯಾರಾದರೂ ನಿಮ್ಮ ಮೇಲೆ ಅಪವಾದ ಏನಾದರೂ ಹಾಕ್ತಕ್ಕಂಥದ್ದು, ಇಟ್ಟ ದುಡ್ಡು ಎಲ್ಲಾದರೂ ಕಳ್ಕೊಳ್ಳೋದು, ಮುಖ್ಯವಾದಂಥ ಪತ್ರಗಳು, ಡಾಕ್ಯುಮೆಂಟ್ಸು, ಮೆಡಿಕಲ್ ಡಾಕ್ಯುಮೆಂಟ್ಸು, ಈ ಥರದ್ದು ಮಿಸ್ಪ್ಲೇಸ್ ಆಗ್ತಕ್ಕಂಥದ್ದು, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಏನಾದರೂ ಮಿಸ್ಪ್ಲೇಸ್ ಆಗ್ತಕ್ಕಂಥದ್ದು ಆಗಿಬಿಡಬಹುದು. ಎಚ್ಚರಿಕೆ. ಏನು ಕನ್ಯಾ ರಾಶಿ, ಕಳ್ಳತನ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಶನಿ ರಾಹು ಭಾವ, ಯಾರಾದರೂ ಟೋಪಿ ಹಾಕ್ಬಿಡ್ತಾರೆ, ಎಚ್ಚರಿಕೆ. ನೋಡ್ಕೊಳ್ಳಿ ಪೊಲೀಸವ್ರು ನಾವು ಇಲ್ಲೆಲ್ಲ ಕಳ್ಳರು ಓಡಾಡ್ತಾರೆ ಅಂತ ಹೇಳೋದು, ಕೊಡಿ ನಾವೇ ಬಿಚ್ಕೊಡ್ತೀವಿ ಅಂತ ಹೇಳಿ, ಕೈ ಕೊಡ್ತೀವಿ ಅಂತ ಹೇಳಿ ಬರೀ ಕಲ್ಲು ಕೊಟ್ಟು ಓಡೋಗೋದು, ಇದೆಲ್ಲವೂ ನಡೆಯುತ್ತಿದೆ. ಸೊ ಕನ್ಯಾ ರಾಶಿಯವ್ರಿಗೆ ಅಂತ ಒಂದು ಪ್ರಭಾವ ಇವತ್ತಿರತಕ್ಕಂಥದ್ದು. ಉದ್ಯೋಗದಲ್ಲಿ ಅಪವಾದ, ಆಪಾದನೆ, ಶನಿ ರಾಹು ಬೇರೆ, ಏನೋ ಒಂಥರ ಹೊರೆ, ಗಾಬರಿ, ಭೀತಿ, ಶನಿ ವಕ್ರ, ಪರಿಶ್ರಮ, ನೀಚ ಜನಗಳಿಂದ ತೊಂದರೆಗೊಳಗಾಗ್ತಕ್ಕಂಥದ್ದು, ಗುಪ್ತಾಂಗದಲ್ಲಿ ಸಮಸ್ಯೆಗಳು ಆಗ್ತಕ್ಕಂಥದ್ದಾಗುತ್ತೆ. ಇವತ್ತು ಮಂಗಳವಾರ, ವಿಶೇಷವಾಗಿ ಉತ್ತರಾಭಾದ್ರ ಶನಿ ನಕ್ಷತ್ರ ಬೇರೆ. ನೀವು ಕನ್ಯಾ ರಾಶಿಯವರು ಕಂಪಲ್ಸರಿ ಆ ಒಂದು ಹಿತ್ತಾಳೆಯ ದೀಪವನ್ನ ಹಚ್ಚತಕ್ಕಂಥದ್ದು ಮಾಡಿ. ಎಂಥ ರೋಗ ರುಜಿನ, ಅಪವಾದ, ಅವಮಾನ ಇವುಗಳಿಂದ ಇದ್ರೆ ದೂರ ಆಗುತ್ತೆ, ಚಿನ್ನದ ಮೆರುಗು ಬರುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಎಷ್ಟೋ ಜನ ಗೊತ್ತಿಲ್ಲ, ಮಾಡಿ ನೋಡಿ ಕನ್ಯಾ ರಾಶಿಯವರು. ತುಲಾ ರಾಶಿ, ಎಲ್ಲವೂ ನಷ್ಟ, ವ್ಯಾಪಾರ ನಷ್ಟ, ಓಡಾಟ ನಷ್ಟ, ಉದ್ಯೋಗ ನಷ್ಟ, ಉದ್ಯೋಗ ಕಳ್ಕೊಳ್ಳುವ ಭೀತಿ, ಅವಮಾನಕರ, ಬಂದದ್ದು ಕೈಗೆ ಬಂದದ್ದು ಅಧಿಕಾರ ಹೋದ ಹಾಗೆ ಭೀತಿ ಆಗ್ತಕ್ಕಂಥದ್ದಾಗುತ್ತೆ. ಎಲ್ಲದಕ್ಕೂ ಕಾರಕತ್ವ, ವಿಘ್ನಕಾರಕತ್ವ ಅಂದ್ರೆ ವಿನಾಯಕನಿಗೆ ಹೋಗಿ ಏನಾದ್ರೂ ಒಂದು ಮೋದಕವನ್ನ ಕೊಟ್ಟು ಆಶೀರ್ವಾದ ತಗೊಳ್ಳಿ. ವೃಶ್ಚಿಕ ರಾಶಿ, ಮಲಗೋ ಪ್ರಭಾವ, ನಿದ್ರಾ ಪ್ರಭಾವ, ಸಾಕಾಗಿದೆ, ಟಯರ್ಡು, ವಯಸ್ಸಾದವ್ರದ್ದು ಯಾರ್ದಾದ್ರೂ ಕಿರಿಕಿರಿ, ಅವ್ರು ದೂರ ಇದ್ದಾರೆ, ದೂರದಿಂದ ವಾರ್ತೆ, ಮೈಗೆ ಹುಷಾರಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ನೋಡು, ಇದು ನೋಡು ಅನ್ನತಕ್ಕಂಥದ್ದು. ಸ್ವಲ್ಪ ಎಚ್ಚರಿಕೆ. ಬೆನ್ನು ನೋವಿನ ಸಮಸ್ಯೆಗಳಿದ್ರೆ ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ. ಏನೋ ಒಂಥರ ಮನೋಭೀತಿ, ಅನಾರೋಗ್ಯ ಭೀತಿ. ಧನುಸು ರಾಶಿ, ಶುಕ್ರ, ಚಂದ್ರ, ಕುಜ, ಸೂರ್ಯ ಕೇಂದ್ರ ಸ್ಥಾನದಲ್ಲಿರುವುದರಿಂದ ಬುಧನ್ ಜೊತೆ ವಿಪರೀತ ರಾಜಯೋಗ. ಬೇಡ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗುತ್ತೆ, ಆಗಬೇಕು ಅಂದ್ಕೊಂಡಿದ್ದೆಲ್ಲ ಆಗೋಲ್ಲ. ಈ ರೀತಿ ಉಲ್ಟಾ ಪಲ್ಟಾ ಆಗ್ತಕ್ಕಂಥದ್ದು. ಎಚ್ಚರಿಕೆ. ಕಲಾವಿದರಿಗೆ ವಿಶೇಷ ದಿನ, ಸರ್ಕಾರಿ ಉದ್ಯೋಗಸ್ಥರಿಗೆ ವಿಶೇಷವಾದಂಥ ಅಧಿಕಾರ ದಿನ. ಮಕರ ರಾಶಿ, ಎಲ್ಲವನ್ನೂ ಗೆಲ್ಲತಕ್ಕಂಥ ಒಂದು ದಿನ. ಆದರೂ ಶನಿ ವಕ್ರ ಇರೋದ್ರಿಂದ ಯಾರಾದ್ರೂ ಬುದ್ಧಿಗೆಡಿಸ್ತಾರೆ, ತಲೆ ಕೆಡಿಸ್ತಾರೆ. ಎಚ್ಚರಿಕೆಯಿಂದ ನಿಭಾಯಿಸಿ. ಸಾಲಬಾಧೆಗಳು, ಸ್ಟಾಕು, ಶೇರ್ಸು, ಜೂಜು ಇದರಲ್ಲಿ ಹೋಗಬೇಡಿ. ಇದ್ರೆ ಎಳೆದಾಟ, ಎಚ್ಚರಿಕೆ. ಕುಂಭರಾಶಿ, ಪರಿಶ್ರಮದ ದಿನವಾಗ್ತಕ್ಕಂಥದ್ದು. ಬಹುದೊಡ್ಡ ಯೋಜನೆಗಳಿಗೆ ಆ ಒಂದು ಅಂಕುರಾರ್ಪಣೆ ಆಗ್ತಕ್ಕಂಥದ್ದು. ಪ್ರಯಾಣಗಳಲ್ಲಿ ಸ್ವಲ್ಪ ಎಳೆದಾಟ. ಭೂಮಿ, ವಾಹನ, ವ್ಯಾಪಾರ, ಹೊಸ ಯೋಜನೆ ಸ್ವಲ್ಪ ನಿಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಚ್ಚರಿಕೆ. ಇನ್ನು ಮೀನರಾಶಿ, ಏನೋ ಹೊರೆ ಅನ್ಸುತ್ತೆ. ಶನಿ ವಕ್ರ ಅಷ್ಟಮದಲ್ಲಿ ಕುಳಿತಿದ್ದಾನೆ. ಆ ಒಂದು ಅಷ್ಟಮಕಾರಕತ್ವನಲ್ಲಿ ಕುಳಿತಿರ್ತಕ್ಕಂಥ ಶನಿ ಭಾವದಲ್ಲಿ ಚಂದ್ರ ಲಗ್ನದಲ್ಲಿ ಕುಳಿತಿರೋದ್ರಿಂದ ಏನಾದರೂ ಒಂದು ಎಳೆದಾಟ, ಸುಸ್ತು, ಅನಾರೋಗ್ಯ ಸಮಸ್ಯೆ ಆಗ್ತಕ್ಕಂಥದ್ದಾದರೆ, ಸ್ವಂತ ವ್ಯಾಪಾರ, ಸ್ವಂತ ವ್ಯವಹಾರ ಅನ್ನತಕ್ಕಂಥ ಯೋಜನೆಗಳಲ್ಲಿ ಏನಾದರೂ ಇದ್ರೆ ವಿಶೇಷವಾದಂಥ ಪ್ರಗತಿ ನೋಡ್ತಕ್ಕಂಥ ದಿನ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ನಾಳೆ ಈ ಒಂದು ದೀಪಾರಾಧನೆ, ಈ ಒಂದು ಹಿತ್ತಾಳೆ ದೀಪ, ಈ ಕಂಚಿನ ದೀಪ, ಈ ಪಂಚಲೋಹದ ದೀಪ, ಈ ಒಂದು ನವಗ್ರಹ ದೋಷಗಳಿಗೂ, ಅದರಲ್ಲೂ ಅತಿ ಮುಖ್ಯವಾಗಿ ಗ್ರಹಣ ದೋಷಗಳಿಗೂ, ಅಮಾವಾಸ್ಯ ದೋಷಗಳಿಗೂ, ಅಷ್ಟಗ್ರಹ ದೋಷಗಳಿಗೂ, ಪಂಚಗ್ರಹ ದೋಷಗಳಿಗೂ ತುಂಬಾ ಅನುಕೂಲ.
ಯಾವ್ಯಾವ ರಾಶಿಯವ್ರು ಹಚ್ಕೋಬೇಕು, ಯಾವ್ಯಾವ ರಾಶಿಯವ್ರಿಗೆ ಅನಾರೋಗ್ಯ ಆಗ್ಬೋದು ಅನ್ನೋದ್ರ ಬಗ್ಗೆ ವಿಶೇಷ ಮಾಹಿತಿ ನಾಳೆ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಗುರುಜಿ, ಎಂದಿನಂತೆ ಇಂದು ಕೂಡ ನಿಮ್ಮ ಮಾತಿನ ಮೂಲಕ ಮಾರ್ಗದರ್ಶನವನ್ನ ನೀಡಿದ್ದೀರಾ, ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊರಡೋ ಹೊತ್ತಾಗಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ಸಂಜೆಯ ಒಂದು ವಿಶೇಷ ಓಂಕಾರ ಕಾರ್ಯಕ್ರಮ ನೋಡೋದಕ್ಕೆ ಮರಿಬೇಡಿ. ಸಮಯ 5:30 ಅಂತ ಹೇಳ್ತಾ ಹೋಗಿ ಬರೋದಾ. ನಮಸ್ಕಾರ. ಆನಂದ ಓಂಕಾರ